ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ. ಅದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ. ಎಸ್, ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಜಸ್ಟ್ ನಾವು 17th ಆಫ್ ನವೆಂಬರ್, ನಿನ್ನೆ ತಾನೆ. ಇವತ್ತು ನಾವು 18th ವಿಡಿಯೋ ಮಾಡ್ತಾ ಇದೀವಿ. ಆಕ್ಷನ್ ಬಂದಿದೆ ಈ ಸಲ ಅಗೇನ್ ಕ್ಲೋಸ್ ಟು 100 ಸೈಟ್ ಅಕ್ರಾಸ್ ಕರ್ನಾಟಕ. ಬೀದರ್, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಕೊಪ್ಪಳ, ದಾವಣಗೆರೆ, ರಾಣೆಬೆನ್ನೂರು, ತುಮಕೂರು, ಬೆಂಗಳೂರು, ಮೈಸೂರು, ಬೆಂಗಳೂರಲ್ಲಿ ನಿಮಗೆ ಒಂದು 5 ಹೌಸ್ಗಳು ಕೂಡ ಇದೆ. ಅದು ಹೇಗಿದೆ ಎಲ್ಲ ರಿವ್ಯೂ ಮಾಡ್ತೀನಿ. ಆಕ್ಷನ್ ಡೇಟ್ಸ್ ಯಾವುದು, ಯಾವ ತರ ಅರ್ಥ ಮಾಡ್ಕೋಬೇಕು, ಬೇಸಿಕ್ ಪಾಯಿಂಟ್ ಅನ್ನ ಕವರ್ ಮಾಡ್ತೀನಿ. ಅದರ ಜೊತೆಗೆ KPPಯಲ್ಲಿ ಹೇಗೆ ಲಾಗಿನ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಬೇಕು, ಫಸ್ಟ್ ಬೇಸಿಕ್ ಇನ್ಫಾರ್ಮೇಶನ್. ಹೊಸ ಸಬ್ಸ್ಕ್ರೈಬರ್ ಬರೋದ್ರಿಂದ ಎಲ್ಲ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಬಿಡ್ತೀನಿ. ಕೊನೆಗೆ ಐ ವಿಲ್ ಗೋ ಇನ್ ಮ್ಯಾಪ್ ಲೊಕೇಶನ್ ಬೈ ಲೊಕೇಶನ್, ಬೀದರ್ ಟು ಬೆಂಗಳೂರು ಎಲ್ಲದನ್ನು ಕೂಡ ಕ್ವಿಕ್ ಆಗಿ ಒಂದೊಂದು ನಿಮಿಷ ಸ್ಪೆಂಡ್ ಮಾಡಿ ನಿಮ್ಗೆ ಲಾಸ್ಟಿಗೆ ಲೇಔಟ್ ರಿವ್ಯೂ ಮಾಡ್ತೀನಿ. ಯಾಕಂದ್ರೆ ಫಸ್ಟ್ ಹೊಸ ಸಬ್ಸ್ಕ್ರೈಬರ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅರ್ಥ ಆಗಲಿ ಅಂತ ಹೇಳಿ ಎಲ್ಲ ರಿವ್ಯೂ ಮಾಡ್ಕೊಂಡ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನೀವೇನಾದ್ರೂ ನಮ್ಮ ಚಾನಲ್ಗೆ ಬೈ ಮಿಸ್ಟೇಕ್ ಆಗಿ ಲ್ಯಾಂಡ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಡಿಯೋದಲ್ಲಿ ಪಾಯಿಂಟ್ ಎ ಟು ಪಾಯಿಂಟ್ ಜಿ ಪ್ರತಿಯೊಂದು ಪಾಯಿಂಟ್ ಅನ್ನ ಕವರ್ ಮಾಡಿರ್ತೀನಿ. ಪ್ರೈಸು, ಲೊಕೇಶನ್ನು, ಡಾಕ್ಯುಮೆಂಟ್ಸು, ಪ್ರೊಸೀಜರು. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೂಡ ಇದೆ. ಓಕೆ, 2 ಫ್ರೀ ಕನ್ಸಲ್ಟೇಷನ್ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ. ಅಂದ್ರೆ ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ನೀವು ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇನೆ, ನನ್ನ ಈ ಕರೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ದಟ್ ಯಾವಾಗಲೇ ಆಪ್ಷನ್ ಅಲಾಟ್ಮೆಂಟ್ ಬಂದ್ರೆ ನಿಮ್ಗೆಲ್ಲ ನೋಟಿಫಿಕೇಶನ್ ಆನ್ ಆಗ್ಬಿಡುತ್ತೆ. ತುಂಬಾ ಟೈಮ್ ಇರಲ್ಲ, 1 ವಾರ 10 ದಿನ, ಮ್ಯಾಕ್ಸಿಮಮ್ 1 ತಿಂಗಳು ಇರುತ್ತೆ. ತುಂಬಾ ಜನ ಅಲ್ಲೇ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಅದಲ್ದಲೆ ನೀವು ಇನ್ನೂ ಕ್ವಿಕ್ ಆಗಿ ಏನಾದ್ರು ನಿಮ್ಗೆ ರೆಸ್ಪಾನ್ಸ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡ್ಕೊಳ್ಳಿ. ಜಸ್ಟ್ ಗೂಗಲ್ ನೀವು ಮಂಜುನಾಥ್ ಕುಂಬಾರಿ ಅಂತ ಹೊಡೆದ್ರೆ, ಇವನ್ ಗೂಗಲ್ ಕೂಡ ಫೇಮಸ್ ಆಗಿದ್ದೀನಿ. KA25 ಅಂತ ಇದೆ, ಮಂಜುನಾಥ್ ಕುಂಬಾರಿ ಇದೆ. ನಾನು ಫಾಲೋ ಮಾಡ್ಕೊಳ್ಳಿ, ಲಿಟ್ಲ್ ಫೇಮಸ್ ಅಕ್ರಾಸ್ ಇದ್ದೀನಿ. ಈ ತರ ಡೀಟೇಲ್ಸ್ ನ ತುಂಬಾ ಕಡಿಮೆ ಜನ ಯೂಟ್ಯೂಬ್ ಅಲ್ಲಿ ಮಾತಾಡೋದು. ಎಂಡ್ ಟು ಎಂಡ್ ಡೀಟೇಲ್ಸ್ ನ ಅವ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸೊ ತಡ ಮಾಡೋದು ಬೇಡ. ಲೆಟ್ಸ್ ಗೋ ಟು KHB ವೆಬ್ಸೈಟ್. KHB ವೆಬ್ಸೈಟ್ ಹೋದ್ರೆ ರೀಡ್ ಮೋರ್ ಅಲ್ಲಿ ನೋಟಿಫಿಕೇಶನ್ ಆನ್ ಇದೆ. ಅದ್ರದ್ದು ಜಿಯೋ ಟ್ಯಾಗ್ ಅನ್ನು ಕೂಡ ಹಾಕಿದ್ರೆ, ನಾನು ನೋಟಿಫಿಕೇಶನ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ನಾನು ಹಾಕೊಡ್ತೀನಿ. ನಿಮ್ಗೆ ಇದೇ ತರ ಇನ್ಫಾರ್ಮೇಶನ್ ಫ್ಯೂಚರ್ ಅಲ್ಲಿ ಗೊತ್ತಾಗಬೇಕು ಅಂದ್ರೆ ವಾಟ್ಸ್ಆಪ್ ಚಾನಲ್ ಗ್ರೂಪ್ ಇದೆ, ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಜಾಯ್ನ್ ಆಗ್ಬಿಡಿ. ನೀವು ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಂದು ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನೀವು KPPಯಲ್ಲಿ ಲಾಗಿನ್ ಮಾಡಿಕೊಂಡು ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡಿಕೊಂಡು ಕೆಲವೊಂದು ಡಾಕ್ಯುಮೆಂಟ್ಸ್ ಮತ್ತೆ ಫೀಸ್ ಅನ್ನ ತುಂಬಿ ಪರ್ಮಿಷನ್ ತಗೊಂಡು ಬಿಡ್ಡಿಂಗ್ ಮಾಡಬೇಕಾಗುತ್ತೆ. ಸೊ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, KPP ಏನು ಅಂತ ಕೇಳಿದ್ರೆ KPP ಲಾಗಿನ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಫಸ್ಟ್ ವಿಡಿಯೋ ನಮ್ದೇ ಬರುತ್ತೆ. ಈ ರೆಡ್ ಕಲರ್ ಏನ್ ನೋಡ್ತಾ ಇದ್ರಲ್ಲ, ಈ ವಿಡಿಯೋ ನಮ್ದೇನೆ. ಹೆಂಗೆ ಲಾಗಿನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆ ಹೌ ಟು ಸಬ್ಮಿಟ್ ಬಿಡ್ ಅಂತ, ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹೊಡೆದ್ರೆ ಮತ್ತು ನಮ್ದೇ ವಿಡಿಯೋ ಬರುತ್ತೆ ರೆಡ್ ಕಲರ್ ಅಲ್ಲಿ. ಸೊ ಈ ಎರಡೂ ನೋಡಿದ್ರೆ ನಿಮ್ಗೆ KPPದು ಹಿಸ್ಟ್ರಿ, ಡಾಕ್ಯುಮೆಂಟೇಶನ್, ಪ್ರೊಸೀಜರ್ ಹಿಸ್ಟ್ರಿ ಗೊತ್ತಾಗ್ಬಿಡುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ನಾನು ನಿಮಗೋಸ್ಕರ ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ KPPಯಲ್ಲಿ. ಈ ತರ KPPಯಲ್ಲಿ ಕಾಣುತ್ತೆ. ಓಕೆ, ಸೊ ಇದರಲ್ಲಿ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಮೇನ್ ಆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಆಕ್ಷನ್ ಇದ್ದಾಗ ಲೈವ್ ಆಕ್ಷನ್ ಅಲ್ಲಿ ಬರುತ್ತೆ. ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಅಂದ್ರೆ ನಾನು ಏನೇನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದರದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಸರ್ಚ್ ಆಕ್ಷನ್ ಅಂದ್ರೆ ನಾವು ಈಗ ಬಂದಿರೋ ಆಕ್ಷನ್ ನ ಹುಡುಕೋದಾಗಿರುತ್ತೆ. ಪಬ್ಲಿಷ್ ಕೊಟ್ಟು ನಾವು KHB ಬಗ್ಗೆ ಮಾತಾಡೋದ್ರಿಂದ KHB ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಈ ತರ ಡೀಟೇಲ್ಸ್ ಬರುತ್ತೆ. ನೀವು ಡಾಕ್ಯುಮೆಂಟ್ ಅನ್ನ ಇಲ್ಲೂ ಕೂಡ ಡೌನ್ಲೋಡ್ ಮಾಡಬಹುದು. ಒಂದು ಮೋರ್ ಡೀಟೇಲ್ಸ್ ಇದೆ, ಸೆಕೆಂಡ್ ಡಾಕ್ಯುಮೆಂಟ್ ಇದೆ. ನೋಡಿ, ಅವ್ರದೊಂದು ಫಾರ್ಮ್ ಇರುತ್ತೆ, CD ರಿಪೋರ್ಟ್ ಹಾಕಿರ್ತಾರೆ. ಅಲ್ಲಿ ಶೋ ಯು ವಾಟ್ CD ರಿಪೋರ್ಟ್. ನೀವು ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ನಾನು ಇದೇ ಸೈಟ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೈಟ್ ನಂಬರ್ 117 LIG ಸಿಕ್ಕೇರಿ ಬಾಗಲಕೋಟ್. ಓಕೆ, ನೀವು CD ರಿಪೋರ್ಟ್ ನೋಡೋದು ಬಹಳ ಮುಖ್ಯ. ಯಾಕೆಂದ್ರೆ ಇದರಲ್ಲಿ ಪೂರ್ವಕ್ಕೆ ರಸ್ತೆ, ಉತ್ತರಕ್ಕೆ ಏನು, ದಕ್ಷಿಣಕ್ಕೆ ಏನು, ಸೌತ್ಗೆ ಎಲ್ಲ ಹಾಕಿರ್ತಾರೆ. ಎಷ್ಟು ಚದುರ ಮೀಟರ್ ಇದೆ ಅಲ್ಲಿ, RO ಅಂದ್ರೆ ಇಂಜಿನಿಯರ್ ಕೂಡ ಸೈನ್ ಮಾಡಿರ್ತಾರೆ. ದಿಸ್ ಇಸ್ ಪರ್ಫೆಕ್ಟ್ ಆಗಿರುತ್ತೆ. ನೀವು ಇದನ್ನ ಗೂಗಲ್ ನಕ್ಷೆ ಇದೆಯಲ್ಲ N16 ಪಾಯಿಂಟ್ಸ್, ಇದರಿಂದನೂ ಕೂಡ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಸೊ ಈ ತರ ಡಬಲ್ ಚೆಕ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಮೀಟರ್ಗಳನ್ನ ಕೂಡ ನೀಟಾಗಿ ಹಾಕಿರ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಫಾರ್ಮ್ಯಾಟ್ ತುಂಬಬೇಕಾಗುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 5 ಅಂಶಗಳು ಇಂಪಾರ್ಟೆಂಟ್. ಒಂದು ಸ್ಪೆಸಿಮನ್ ಸಿಗ್ನೇಚರ್ ಅಂತ ಹೇಳಿ, ಇದರಲ್ಲಿ ಸಿಂಪಲ್ ಹೆಸರು, ನಿಮ್ಮ ಆಕ್ಷನ್, ನೀವು ಯಾವ ಸೈಟಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಇಮೇಲ್ ID, ಆಧಾರ್ ಕಾರ್ಡು, ಕಮ್ಯುನಿಕೇಶನ್ ಅಡ್ರೆಸ್, ಆಧಾರ್ ಬರ್ರಿ, ಇಲ್ಲ ಬೇರೆ ಅಡ್ರೆಸ್ ಕಮ್ಯುನಿಕೇಶನ್ ಬೇಕಾದ್ರೆ ಅದನ್ನ ಬರ್ರಿ.
ಫೋಟೋ ಹಾಕಿ. ಜಾಯಿಂಟ್ ವೆಂಚರ್ ಹೋಗ್ತಾ ಇದ್ರೆ ಅವ್ರದ್ದು ಡೀಟೇಲ್ಸ್ ತುಂಬಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟೆಡ್ ಮಾಡಿ ಹಾಕಿ, ತೊಂದರೆ ಇಲ್ಲ. ಇಲ್ಲ ನೋಟ್ರಿ ಮಾಡಿಸ್ತೀನಿ ಅಂದ್ರೆ ನೋಟ್ರಿ ಮಾಡಿಸಿ, ಅದು ಕೂಡ ತೊಂದರೆ ಇಲ್ಲ. ಇದ್ರ ಜೊತೆಗೆ ಒಂದು ಆಧಾರ್, ಪ್ಯಾನ್ ಕಾರ್ಡ್, 3 ಡಾಕ್ಯುಮೆಂಟ್ಸ್ ಬೇಕು. 500 ರೂಪಾಯಿ ಫೀಸು ಮತ್ತು 50,000 ರೂಪಾಯಿ EMD ಅಮೌಂಟ್ ಅಂದ್ರೆ ಪರ್ಮಿಷನ್ಗೆ. ಅದು ರಿಫಂಡಬಲ್. ನಾಳೆ ನಿಮಗೆ ಸೈಟ್ ಸಿಗ್ಲಿಲ್ಲ ಅಂದ್ರೆ 50,000 ರೂಪಾಯಿ ನಿಮ್ಮ ಅಕೌಂಟ್ ವಾಪಸ್ ಬರುತ್ತೆ. 500 ರೂಪಾಯಿ ಫೀಸ್ ರಿಫಂಡ್ ಮಾಡಲ್ಲ. ಸೈಟ್ ಏನಾದರೂ ಸಿಕ್ತು ಅಂದ್ರೆ ಆ ಅಮೌಂಟ್ ಅನ್ನ ಫರ್ದರ್ ಪೇಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬಿಡ್ತಾರೆ. ಸೊ ನಾನು ನಿಮಗೆ KPP ಬಗ್ಗೆ ಹೇಳಿದೆ. ಓಕೆ, ಸೊ ಈ ತರ ಡಾಕ್ಯುಮೆಂಟ್ಸ್ ಇಲ್ಲೇ ಡೌನ್ಲೋಡ್ ಮಾಡ್ಬೋದು. ಮತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ವಾಟ್ಸ್ಆಪ್ ಅಲ್ಲಿ ಕೂಡ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸಿಂಪಲ್, ಹೊಸಬ್ರು ಒಳಗಡೆ ಹೋದ್ಮೇಲೆ ಇದನ್ನ ಆಲ್ರೆಡಿ ಕವರ್ ಮಾಡಿದ್ದೀನಿ. ನಾನು ಹೇಳಿದ್ರೆ ಆ ಫೀಸ್ಗೆ ಸ್ಲಾಟ್ ಹಾಕಿ ಸುಮ್ಮನೆ ಸೆಲೆಕ್ಟ್ ಮಾಡಬೇಕು. ಕ್ರಾಸ್ ಚೆಕ್ ಮಾಡಿ, ಡಬಲ್ ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ, EMD ಅಮೌಂಟ್ಗೆ EMD ಅಮೌಂಟು, ಜನರಲ್ ಕಂಡೀಷನ್ಗೆ ಎಸ್. ಕ್ವಿಕ್ ಆಗಿ ಹೇಳ್ತೀನಿ, ತುಂಬಾ ಟೈಮ್ ವೇಸ್ಟ್ ಮಾಡಲ್ಲ. ಓಕೆ, ಸೊ ಎರಡು ಪಾಯಿಂಟ್ ಟಿಕ್ ಆಯ್ತು. ಸೊ ಡಾಕ್ಯುಮೆಂಟ್ ಇದ್ದಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಆಧಾರ್ಗೆ ಆಧಾರ್ ಹಾಕಿ, ಪ್ಯಾನ್ಗೆ ಪ್ಯಾನ್ ಹಾಕಿ. ಫೋಟೋ, ಫಾರ್ಮ್, ಸಿಗ್ನೇಚರ್, ಐಡೆಂಟಿಫಿಕೇಶನ್ ನಾನು ಜಸ್ಟ್ ನಾವು ತೋರಿಸಿದೆ ಯಾವ ತರ ಫಿಲ್ ಮಾಡ್ಬೇಕಂತ ಹೇಳಿ. ಯಾರಾದರೂ ಕಂಪನಿ ಹೆಸರಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಆ ಕಂಪನಿ ಸಂಬಂಧಪಟ್ಟಿದ್ದ ರಿಜಿಸ್ಟ್ರೇಷನ್ ಕಾಪಿ, ಗೌರ್ಮೆಂಟ್ ಅಥಾರಿಟಿ ಅದೇನು ಇರ್ತಲ್ಲ ಅದನ್ನು ಕೂಡ ಲೋಡ್ ಮಾಡ್ಬೋದು. ನೀವು ಕಂಪನಿಯಿಂದ ಮಾಡಿಸಲ್ಲ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ರೆ ನೀವು ಹಾಕ್ತಿರೋ ಸ್ಪೆಸಿಮನ್ ಸಿಗ್ನೇಚರ್ ಐಡೆಂಟಿಫಿಕೇಶನ್ ಆಪ್ಷನ್ ಫಾರ್ಮ್ ಏನಿದೆ ಅದನ್ನೇ ಇನ್ನೊಂದ್ಸಲ ಲೋಡ್ ಮಾಡಿಬಿಡಿ, ಮತ್ತೆ ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಈ ತರ ಎಲ್ಲ ಗ್ರೀನ್ ಆಗಿ ಬಿಟ್ ಸಬ್ಮಿಟ್ ಮಾಡಿದ್ರೆ ನೀವೆಲ್ಲ ಸಬ್ಮಿಟ್ ಮಾಡ್ದಂಗೆ. ಈಗ ನಾನು ಈ ಪರ್ಟಿಕ್ಯುಲರ್ ಸೈಟ್ ಅನ್ನು ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ. ಇಫ್ ಯು ಗೋ ಬ್ಯಾಕ್ ಟು ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಡ್ಯಾಶ್ ಬೋರ್ಡ್ಗೆ ಏನಾದ್ರು ಹೋದ್ರೆ ನೀವು, ಇದು ಲೋಡ್ ಆಗ್ಲಿ, ನಾನು ನಿಮ್ಗೆ ಅದನ್ನ ಮತ್ತೆ ತೋರಿಸ್ತೀನಿ. ಸೊ ನಾನು ನಿಮಗೋಸ್ಕರ ಆಲ್ರೆಡಿ KHB ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಫಸ್ಟ್ ಲೆಟ್ಸ್ ಗೋ ನೋಟಿಫಿಕೇಶನ್ ಪೇಜ್ ಬೈ ಪೇಜ್, ವರ್ಡ್ ಬೈ ವರ್ಡ್ ಹೋಗೋಣ. ನಾನು ಓನ್ಲಿ 1 ಎಕ್ಸಾಂಪಲ್ ಮಾತ್ರ ರೆಫರ್ ಮಾಡ್ತೀನಿ. ಸೊ ಓಕೆ, ಅದ್ರ ಮೇಲೆ ನಾನು ಜಾಸ್ತಿ ರೆಫರ್ ಮಾಡೋಕೆ ಹೋಗಲ್ಲ, ಯಾಕೆಂದ್ರೆ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ. ಸೊ ಇದರಲ್ಲೇನೋ ಸ್ಟಾರ್ಟ್ ಆಗಿ 1 ದಿವಸ ಆಗಿದೆ, 10 ದಿವಸ ಟೈಮ್ ಇದೆ. ಓಕೆ, ಅಕ್ರಾಸ್ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಮಿಡ್ ಸೈಟ್, ಕಾರ್ನರ್ ಸೈಟ್ ಮತ್ತೆ ಮನೆಗಳು ಕೂಡ ಆಪ್ಷನ್ಗೆ ಬಂದಿದೆ. 27th ನವೆಂಬರ್ ಅಂದ್ರೆ ಇನ್ನು 10 ದಿವಸಗಳ ಟೈಮ್ ಇದೆ. ಟೋಟಲ್ 100 ಸೈಟ್ ಅಲ್ಲಿ 2 ವಿಭಾಗ ಮಾಡಿದ್ದಾರೆ, 1ರಿಂದ 50 to 100 ಅಂತೇಳಿ. 27 ಮುಗಿದ ತಕ್ಷಣ ಫಸ್ಟ್ 50 ಸೈಟ್ಗೆ 27 to 28 ಆಪ್ಷನ್ ಇದೆ. ಸೆಕೆಂಡ್ ಸೆಟ್ ಆಫ್ 50 ಸೈಟ್ಗೆ 28, 29 ಅಂದ್ರೆ ಮಂತ್ ಎಂಡ್ ಅಲ್ಲಿ 27, 28, 29 ಎಲ್ಲ ಮುಗಿದೋಗ್ಬಿಡುತ್ತೆ. 29ಕ್ಕೆ ಸಂಜೆ 5 ಗಂಟೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೈಟ್ ಸಿಕ್ಕಿದೆಯಲ್ಲ ಅಂತೇಳಿ. ಓಕೆ, ಸೊ ಬಾಗಲಕೋಟೆಯಲ್ಲಿ ಸಿಕ್ಕೇರಿಯಲ್ಲಿದೆ. ಕ್ರಮ ಸಂಖ್ಯೆ, ಸೈಟ್ ಸಂಖ್ಯೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರವರ್ಗ, LIG, MIG. LIG ಅಂದ್ರೆ 30-40 ಲೈನು. ಇದರಲ್ಲಿ ಕಾರ್ನರ್ ಸೈಟ್ ಆಗಿರೋದ್ರಿಂದ ಡಿವಿಯೇಷನ್ ಬಂದೇ ಬರುತ್ತೆ. 11 ಅಂದ್ರೆ ಮೀಟರ್ಗಳಲ್ಲಿದೆ, 11/3.3 ಏನೋ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. 33-34 ಅಡಿ. 8.75 ಅಂದ್ರೆ ನಿಮಗೆ 927 ಅಡಿ ಸೈಟ್ ಇದು. ಉದ್ದ ಬಂದು 40 ಅಡಿ. ಸೊ LIG, MIG ಕ್ಯಾಟಗರಿ ಯಾವುದೇ ಇನ್ಕಮ್ ಪ್ರೂಫ್ ಕೊಡೋಂಗಿಲ್ಲ. ಆಪ್ಷನ್ ಆಗಿರೋದ್ರಿಂದ ಇಟ್ಸ್ ಓಪನ್ ಫಾರ್ ಎವ್ರಿಬಡಿ. ಕರ್ನಾಟಕದವ್ರಿಗೆ, ಇಂಡಿಯಾದವ್ರಿಗೆ, ಪ್ರತಿಯೊಬ್ಬರು, ಇವನ್ ಪೀಪಲ್ ಫ್ರಮ್ ನಾರ್ತ್ ಇಂಡಿಯಾ ಆಲ್ಸೋ ಕ್ಯಾನ್ ಬೈ ದಿಸ್ ಬಿಕಾಸ್ ಆಪ್ಷನ್ ಇಸ್ ಅನ್ ಓಪನ್ ಮಾರ್ಕೆಟ್ ಡೀಲ್ ಆಗಿರುತ್ತೆ. ಏನ್ ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಈ ತರ ಇದನ್ನ ಓದ್ಕೋಬೇಕು. LIG ಅಂತಂದ್ರೆ ಇದು 30-40 ಲೈನ್ ಅಲ್ಲಿ ಬರುವಂತಹ ಕಾರ್ನರ್ ಸೈಟ್. MIG ಅಂದ್ರೆ 30-50 ಲೈನ್ ಅಲ್ಲಿ ಬರುವಂತಹ ಕಾರ್ನರ್ ಸೈಟ್. ಹಾಗಾಗಿ ಒಂದು ಸೈಡ್ ನಿಮಗೆ ಡೈಮೆನ್ಷನ್ ನೀಟ್ ಆಗಿರುತ್ತೆ. ನೋಡಿ, ಇಲ್ಲಿ 9/12 ಇರೋಲ್ಲಿ 12 ಫಿಕ್ಸ್ ಇದೆ, 9 ಅಲ್ಲಿ ವೇರಿಯೇಷನ್ ಇದೆ. ಇದು 15/12 ಅಲ್ಲಿ 9 ಅಲ್ಲಿ 15 ಫಿಕ್ಸ್ ಇದೆ, 9 ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಕಾರ್ನರ್ ಸೈಟ್. ಈ ತರ ಅರ್ಥ ಮಾಡ್ಕೋಬೇಕು. ಸೊ HIG ಅಲ್ಲಿ ನೋಡಿ 18 ಯಾವಾಗ್ಲೂ ಫಿಕ್ಸ್ ಇರುತ್ತೆ. ರಿಮೈನಿಂಗ್ ಒಂದ್ ಸೈಡ್ ಮಾತ್ರ ಉದ್ದಾಳತೆ ಕಮ್ಮಿ ಇರುತ್ತೆ ಬಿಕಾಸ್ ಆ ಥರ. ಓಕೆ, ಸೊ ಕೊನೆಯಲ್ಲಿ ಬಂದ್ಬಿಟ್ಟು 118. ಸೊ 118 ಅಂದ್ರೆ ಅದನ್ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಇಂಟು 10.7 ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 1262 ಅಡಿ. ಈ ತರ ನೀವು ಇದನ್ನ ಓದ್ಕೋಬೇಕು. ಅಂದ್ರೆ ಫಸ್ಟ್ ಸೈಟ್ ನಂಬರ್ 117 ಟೋಟಲ್ 1262 ಅಡಿ ಇದೆ. ಓಕೆ, ಪ್ರೈಸ್ ಏನ್ ಕೇಳ್ತಾ ಇದಾರೆ, 15,070 ಡಿವೈಡೆಡ್ ಬೈ 10.7 ಹೊಡೆದ್ರೆ ಅಂದ್ರೆ 1,408 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 1,408 ರೂಪಾಯಿ. ನಿಮಗೆ ಏನಾದರೂ ಈ ಸೈಟ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಇದನ್ನ ಇಂಟು ಮಾಡಿ 1,256 ಅಲ್ವಾ ಹೊಡೆದ್ರೆ ಮಿನಿಮಮ್ 18 ಲಕ್ಷ ಇರುವಂತ ಪ್ರಾಪರ್ಟಿ ಇದು. ಆಪ್ಷನ್ ಸ್ಟಾರ್ಟ್ ಆಗೋದು 17,68,000ದಿಂದ. ಅದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ. EMD 50,000 ಅಂತ ಹಾಕಿದರೆ ಕರೆಕ್ಟ್ ಆಗಿದೆ. ಈ ತರ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸಿಕ್ಕೇರಿಯಲ್ಲಿ ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ. 10 ಸೈಟ್ ಇದೆ. LIG, MIG, HIG ಕ್ಯಾಟಗರಿಲಿ ತುಂಬಾ ಚೆನ್ನಾಗಿರುವಂತ ಕಾರ್ನರ್ ಇದೆ. ಗೂಗಲ್ ಮ್ಯಾಪ್ ಅಲ್ಲೂ ಹೋಗ್ಬಿಟ್ಟು ನೋಡೋಣ ಎಕ್ಸಾಕ್ಟ್ಲಿ ಹೆಂಗಿದೆ ಅಂತೇಳಿ. ಬಟ್ ಅದಕ್ಕಿಂತ ಮೊದಲು ನೆಕ್ಸ್ಟ್ ನೋಡಿ, ಬಳ್ಳಾರಿ,
ಆಂಧ್ರಾಳಲ್ಲಿದೆ. ಓಕೆ, EWS, LIG, MIG ಎಲ್ಲ ಇದೆ. ಸ್ವಲ್ಪ ಆಡ್ ಸೈಟ್ ಇದೆ, ಕಾರ್ನರ್ ಯಾವಾಗಲೂ ಆಡ್ ಬರುತ್ತೆ. ಬಟ್ ಬೀದರ್ ಚಿಟ್ಟಾದಲ್ಲಿ ಲಾಸ್ಟ್ ಟೈಮ್ ಬಂದಿತ್ತು, ಈ ಸಲನೂ ಬಂದಿದೆ. ಇಲ್ಲೂ ಒಂದು 10 ಸೈಟ್ ಇದೆ, ಪರ್ಮಿಟೇಷನ್ ಕಾಂಬಿನೇಷನ್ ಇದೆ. ಐ ಥಿಂಕ್ ಬೀದರ್ ಚಿಟ್ಟಾಲ್ಲಿ ತುಂಬಾ ಆಡ್ ಸೈಟ್ಗಳೆಲ್ಲ ಇದೆ. ಕೇರ್ಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸೊ ಬೀದರ್ ಹಳ್ಳದಕೆರೆ ಬಡಾವಣೆ ಲಾಸ್ಟ್ ಟೈಮ್ ಇಲ್ಲೊಂದು 10 ಸೈಟ್ ಇತ್ತು, ಇನ್ನು ಒಂದೇ ಒಂದು ಉಳಿದಿದೆ. ಬಿಕಾಸ್ ಇದು ತುಂಬಾ ಆಡ್ ಸೈಟ್. ಇವ್ರು ರಿಮೆಂಬರ್ 28 ಒಂದು ಸೈಡ್ ಇದೆ, ಅಂದ್ರೆ 60 ಅಡಿ. ಇನ್ನೊಂದು ಸೈಡ್ 3.3 ಅಂದ್ರೆ 10 ಅಡಿ. ಲೆಂತ್ ಬಂದ್ಬಿಟ್ಟು 50 ಅಡಿ. ಇದನ್ನ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ರಿವ್ಯೂ ಮಾಡ್ಬೇಕಾದ್ರೆ ಇದ್ಯಾಕೆ ಉಳಿದಿದೆ, ಯಾಕೆ ತಗೊಂಡಿಲ್ಲ ಅಂತ ಹೇಳಿ. ಚಿತ್ರದುರ್ಗ ಮದಕರಿಪುರ ಬಡಾವಣೆ, ಬಡಾವಣೆ. ಬಟ್ ಇಲ್ಲಿ ಪ್ರೈಸ್ ನೋಡಿ, ಹಳತ್ಕೆರೆಯಲ್ಲಿ 9,600 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮದಕರಿಪುರ ಬಡಾವಣೆಯಲ್ಲಿ 1,600 rupees ಪರ್ ಸ್ಕ್ವೇರ್ ಫೀಟ್ ಇದೆ. ಇದು ಕೂಡ ತುಂಬಾ ಆಡ್ ಸೈಟ್. ಇದನ್ನು ಕೂಡ ಚೆಕ್ ಮಾಡೋಣ. ಓನ್ಲಿ ಒಂದೇ ಒಂದು ಸೈಟ್ ಇದೆ ಮದಕರಿಪುರದಲ್ಲಿ. ನೀವೇನಾದ್ರೂ ಒಂದು ಸೈಟ್ ತಗೊಂಡೋಗಿದ್ರೆ, ನನ್ನ ಹತ್ರನೂ ಒಂದು ಸೈಟ್ ಇದೆ. ಲೇಔಟ್ ರಿವ್ಯೂ ಮಾಡ್ಬೇಕಾದ್ರೆ ಆ ಸೈಟ್ ತೋರಿಸ್ತೀನಿ. ಓಪನ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಹೇಳ್ತಾರೆ, ನೆಗೋಷಿಯಬಲ್ ಇದೆ. ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ಮದಕರಿ ಲೇಔಟ್ ರಿವ್ಯೂ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿ. ಹಿರಿಯೂರು ಯರದಕಟ್ಟೆ, ಇದ್ರಲ್ಲೂ ಕೂಡ ತುಂಬಾ ಆಡ್ ಸೈಟ್ ಬಂದ್ಬಿಟ್ಟಿದೆ. 18, 12. ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಪ್ರೈಸ್ ನೋಡಿದ್ರೆ ಅಗೈನ್ 8,000 ಅಂದ್ರೆ 750 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇವೆಲ್ಲ ಮಿಡ್ ಸೈಟ್ ತರ ಕಾರ್ನರ್ ಬರುತ್ತೆ. ಚಿತ್ರದುರ್ಗ ಅಗೈನ್ ಒನ್ ಮೋರ್ ಕೆಳಗೋಡೆ ಬಡಾವಣೆ ಇದೆ. ಮೂಲೆ ನಿವೇಶನ ತುಂಬಾ ಕಾಸ್ಟ್ಲಿ, 25,000 ಅಂದ್ರೆ 2,500 ಪರ್ ಸ್ಕ್ವೇರ್ ಫೀಟ್ ಇದೆ. ಚಿತ್ರದುರ್ಗ ಮಧ್ಯಂತರದ ನೋಡಿ, ಸೇಮ್ ಲೇಔಟ್, ಕೆಳಗೋಟೆ ಬಡಾವಣೆ. ಮೂಲೆ ನಿವೇಶನ ಬಂದ್ಬಿಟ್ಟು 2,500, ಮಧ್ಯದ ನಿವೇಶನ ಬಂದ್ಬಿಟ್ಟು 1,900. ಗವರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಸೊ ಗಮನದಲ್ಲಿರಲಿ. ಹರಿಹರ ಬಡಾವಣೆ ತುಂಬಾ ಆಡ್ ಸೈಟ್ ಇದೆ. ಇಟ್ ಇಸ್ ಬಂದಿತ್ತು, ಉಳಿದಿದೆ. ಈ MIG 18 ಅಂತೂ ಅವಾಗ್ಲಿಂದ ಹಂಗೆ ಇದೆ, ಯಾರು ತಗೊಂತಾ ಇಲ್ಲ. ಅದನ್ನ ತೋರಿಸ್ತೀನಿ. ದಾವಣಗೆರೆ ಕುದವಾಡದಲ್ಲಿ ಈ 2 ಕಮರ್ಷಿಯಲ್ ಸೈಟ್ ಲಾಸ್ಟ್ ಆಪ್ಷನ್ ಅಲ್ಲಿ ಇತ್ತು, ಈ ಆಪ್ಷನ್ ಅಲ್ಲಿ ಇದೆ. ತುಂಬಾ ದೊಡ್ಡ ಸೈಟ್, ಬಿಗ್ ಬಜೆಟ್, ಹಾಗಾಗಿ ಯಾರು ಇನ್ವೆಸ್ಟ್ ಮಾಡ್ತಿಲ್ಲ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್, ದಾವಣಗೆರೆಯಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ಲಾಂಗ್ ಟರ್ಮ್ ವೇಟ್ ಮಾಡೋದಿದ್ರೆ ದೀಸ್ ಮೈಟ್ ಬಿ ಅ ಗುಡ್. ಬಟ್ ಥಿಂಕ್ ಮಾಡಿ, ಲೋಯೆಸ್ಟ್ ಅಂದ್ರೂ 60-70 ಲಕ್ಷದ ಬಜೆಟ್ ಸೈಟ್ಗಳಿವೆಲ್ಲ. ಸಮ್ ಟೈಮ್ ಇಟ್ ಮೇಕ್ ಸೆನ್ಸ್, ಸಮ್ ಟೈಮ್ ಇಟ್ ನಾಟ್ ಮೇಕ್ ಸೆನ್ಸ್ ಅಷ್ಟೊಂದು ಅಮೌಂಟ್ ಜಸ್ಟ್ ಫಾರ್ ಕಮರ್ಷಿಯಲ್ ಸ್ಟ್ಯಾಂಡ್ ಪಾಯಿಂಟ್. ಬಟ್ ದಿಸ್ ಆಲ್ ರೆಸಿಡೆನ್ಸಿಯಲ್ ಸೈಟು, ಕಮರ್ಷಿಯಲ್ ಪೊಟೆನ್ಷಿಯಲ್ ಇರುವಂಥದ್ದು. ಓಕೆ, ಧಾರವಾಡ ಅಮರಗೋಳ 2ನೇ ಅಂತ ಬಡಾವಣೆ 3 ಸೈಟ್ ಬಂದಿದೆ. 137, 57 ಅಂತ ಹೇಳಿ. ಎಲ್ಲ MIG ಸೈಟ್ಗಳು 1,000-2,000 ಅಡಿ, 1,000 ಅಡಿ. ಚಿಕ್ಕದೊಂದು ಬೇಕಂದ್ರೆ 1,000 ಅಡಿ ಇದೆ. 30-40 ಸೈಜಲ್ಲಿ ಒಂದು ಬೇಕು ಅಂದ್ರೆ ಇದೆ. 18,000 ಅಂದ್ರೆ 1,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಕಾಳಗ್ನೂರು, ಕುಸುಗ್ನೂರು ಹೋದ್ ಸಲನೂ ಬಂದಿತ್ತು, 800 ರೂಪಾಯಿ ಇದೆ. ದಟ್ ಇಸ್ ವೆರಿ ಡೀಸೆಂಟ್. ಈ ಸಲ ಮಲ್ಟಿಪಲ್ ಆಪ್ಷನ್ಸ್ ಇದೆ, EWS, LIG, MIG. ಮಂಗಳೂರು ಜಿಲ್ಲೆ ಅಮ್ಮಾಡಿ ಬಂಟ್ವಾಳ ಬಡಾವಣೆ ಮೂಲೆ. ಓಕೆ, ಇದು ಕೂಡ ಲಾಸ್ಟ್ ಟೈಮ್ ಬಂದಿತ್ತು. ಐ ರಿಮೆಂಬರ್ ದಿಸ್ 33 ಸೈಟ್ ನಂಬರ್ ಬಂದಿತ್ತು ಅಂತ ಹೇಳಿ. ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ. ಬಟ್ ಇದು ಲೋಕಲ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು. ಪ್ರೈಸ್ ನ ನೋಡಿ, 5,920 ಡಿವೈಡೆಡ್ ಬೈ 10.7 ಬೇಸಿಕ್. 550 550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಲಾಸ್ಟ್ ಟೈಮ್ ಐ ಥಿಂಕ್ 400 ಇತ್ತು ಅನ್ಕೊಂತೀನಿ, 100 ರೂಪಾಯಿ ಜಾಸ್ತಿ ಮಾಡೋದಂಗಿದೆ. 550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಮೈಸೂರು ಕೆಂಚನಗೂಡು 3.5 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಮಾಡಿದ್ದಾರೆ ಈ ಸೈಟ್ ಅಲ್ಲಿ. ಪ್ರತಿ ಆಕ್ಷನ್ ಅಲ್ಲೂ 10, 15, 20, 25, 10, 12 ಎಲ್ಲ ಹೋಗಿದೆ. ಇದ್ಯಾವುದು ಒಂದೇ ಒಂದು ಉಳ್ದಂಗಿದೆ ನೋಡಿ. ತುಮಕೂರು ಗೂಳೂರು, ಎಸ್, ಇದು ಕೂಡ ಒಂದು 3-4 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ನಾನು ನೋಡಿದಂಗೆ 1,100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ನೋಡ್ತಾ ಇದ್ದೀನಿ. ಈವನ್ ಆಸ್ ಆಫ್ ಟುಡೇ 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗಿದೆ. ತುಂಬಾ ಆಡ್ ಕಾರ್ನರ್ ಸೈಟ್ ಇದೆ, ಒಳ್ಳೆ ಬೆಳೀತಾರೋ ಏರಿಯಾ. ತುಮಕೂರು ಸೌತ್ ಅಲ್ಲಿ ಇದೆ, ಕುಣಿಗಲ್ ರೋಡ್ಗೆ ಅಟ್ಯಾಚ್ ಆಗಿದೆ. ವಿಡಿಯೋ ರಿವ್ಯೂ ನೋಡಿ. ತುಮಕೂರು ಪಾವಗಡ ತುಂಬಾ ಆಂಧ್ರ ಪ್ರದೇಶ ಹತ್ರ ಆಯ್ತು. ಲೋಕಲ್ ಅವ್ರಿಗೆ ತುಂಬಾ ಒಳ್ಳೇದು, ತುಂಬಾ ಮನೆಗಳಾಗಿದೆ, ತುಂಬಾ ಚೆನ್ನಾಗಿರುವಂತ ಲೇಔಟ್. ನಾನು ರಿವ್ಯೂ ತೋರಿಸ್ತೀನಿ. ನಿಮ್ಗೆ ಏನಾದ್ರೂ ಸಪರೇಟ್ ಡಿಸ್ಟ್ರಿಕ್ಟ್ ವೈಸ್ ರಿವ್ಯೂ ಬೇಕಂದ್ರೆ ಯಾವ ಡಿಸ್ಟ್ರಿಕ್ಟ್ ಬೇಕು ಕಮೆಂಟ್ ಮಾಡಿ, ನಾನು ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಬೆಂಗಳೂರು ಸೂರ್ಯನಗರ ಫೇಸ್ 3 ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗ 40,000 ಅಂತ ಹೇಳಿದ್ದಾರೆ. 33,000 ಇದ್ದಿದ್ದು ರಿವೈಸ್ ಮಾಡಿ 40,000 ಅಂತ ಹೇಳಿದ್ದಾರೆ. ಸೊ 40,000 ನಿಮಗೆ ಇಲ್ಲಿ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 40,365 ಡಿವೈಡೆಡ್ ಬೈ 10.7 3,700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಏನೇ ಬೇಕಂದ್ರೆ 4,000 ರೂಪಾಯಿ ಇರಬೇಕು. 30-40 ನೀವು ಟಚ್ ಮಾಡ್ತೀನಿ ಅಂದ್ರೂ 48 ಲಕ್ಷ, 50 ಲಕ್ಷ ಇದ್ರೆ ಮಾತ್ರ ಇಲ್ಲಿ ಹಾಕ್ಬೋದು. ಮಾರ್ಕೆಟ್ ಅಲ್ಲಿ 5,000, 6,000 ಎಲ್ಲ ಹಿಂದೆ ಮುಂದೆ ಹೋಗುತ್ತೆ. ಒಳ್ಳೆ ಪ್ಲಾನಿಂಗ್ ಮಾಡಿ ಒಂದು ಒಳ್ಳೆ ಇನ್ಸ್ಟಾಲ್ ಮಾಡಿ. ಇನ್ ಕೇಸ್ ಏನಾದ್ರೂ ನಿಮಗೆ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ಬೇಕು,
ಎಂಡ್ ಟು ಎಂಡ್ ಹೆಲ್ಪ್ ಬೇಕು, ಲೈವ್ ಬಿಡಿಂಗ್ ಮಾಡ್ಕೊಡ್ಬೇಕು, ಲೊಕೇಶನ್ ಬೇಕು, ಎಲ್ಲ ಪ್ರತಿಯೊಂದು ಹೆಲ್ಪ್ ಕೂಡ ನನ್ನ ಕಡೆಯಿಂದ ಆಗುತ್ತೆ. ನಾನೇ ಪರ್ಸನಲಿ ಮಾಡ್ಕೊಡ್ತೀನಿ. ಯು ಕ್ಯಾನ್ ಕಾಲ್ ಮೀ, ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ, ಕಾಲ್ ಮಾಡಿ, ಅದರಲ್ಲೂ ಕೂಡ ಹೆಲ್ಪ್ ಮಾಡ್ತೀನಿ. ಬಟ್ ಅದೇ ಸೂರ್ಯನಗರ ಫೇಸ್ 3 5 ಮನೆಗಳಿದೆ. ಓಕೆ, ಬ್ಲಾಕ್ 1 ಅಲ್ಲಿ 2 ಇದೆ, ಬ್ಲಾಕ್ 2 ಅಲ್ಲಿ 2 ಇದೆ, ಬ್ಲಾಕ್ 9 ಅಲ್ಲಿ 1 ಇದೆ. ಇದರಲ್ಲಿ 4 30-40 ಮನೆಗಳಿದೆ. ಒಂದ್ಬಿಟ್ಟು MIG ಇದೆ. ಓಕೆ, ಬಟ್ 2 BHK 1 BHK 3 BHK ಕರೆಕ್ಟಾಗಿ ಹೇಳಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 9/12 ಹೌಸ್ ಅಂತಂದ್ರೆ 30-40 ಸೈಟಲ್ಲಿ ಕಟ್ಟಿರೋ ಕಾಂಪ್ಯಾಕ್ಟ್ 2 BHK ಒಂದು 650 ಅಡಿ ಕಟ್ಟಿರ್ತಾರೆ. MIG ಅಂದ್ರೆ 30-50 ಅಲ್ಲಿ ಕಟ್ಟಿರೋ 2 BHK ಹೌಸ್ ಪ್ರಾಬ್ಲಿ ಅಪ್ರಾಕ್ಸಿಮೇಟ್ಲಿ 950 or 100 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಹಳೆ ಮನೆಗಳು. ಲೇಔಟ್ ಬಂದ್ಬಿಟ್ಟು 10-15 ವರ್ಷ ಆಗಿದೆ. ಮನೆನೂ ಕೂಡ ಅವಾಗೇ ಕಟ್ಟಿರೋದೆಲ್ಲ 10-15 ವರ್ಷ ಆಗಿರುತ್ತೆ. ಯಾವ ಕಂಡೀಷನ್ ಇದೆ ಐ ಆಮ್ ನಾಟ್ ಶೋರ್. ಒಂದೊಂದು ತುಂಬಾ ಹಾಳಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ, ರಿನೋವೇಟ್ ಮಾಡಬೇಕು, ಅಷ್ಟೇ ಖರ್ಚು ಬೀಳುತ್ತೆ. ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಇದೆ. ನೋಡಿ, ನಿಮ್ಗೆ ಚೆನ್ನಾಗಿ ಹಿಡಿಸಿದ್ರೆ, ನಿಮ್ಗೆ ಅಲ್ಲಿ ಓಕೆ ಅಂತಂದ್ರೆ ನೀವು ಹೋಗ್ಬಿಟ್ಟು ತಗೋಬಹುದು. ಸೊ ಪ್ರತಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೆರಿ ಸಿಂಪಲ್. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದೊಂದು ಫಾರ್ಮ್ ಅನ್ನ ಹಾಕಿ ಫೀಸ್ 500 ರೂಪಾಯಿ ತುಂಬಿ 50,000 ರೂಪಾಯಿ EMD ತುಂಬಿ ಹಾಕಿ ಅಂತ ಹೇಳ್ತಾ ಇದಾರೆ. ಅದ್ರ ಬಿಟ್ಟು ಇನ್ನೇನಿಲ್ಲ. ಸಕ್ಸಸ್ಫುಲ್ ಬಿಡ್ಡರ್ ಆದ್ರೆ KPPLನೇ ಕ್ರಾಸ್ ಚೆಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಪೇ ಮಾಡಿ ಅಂತ ಹೇಳ್ತಾರೆ. ದಟ್ ಇಸ್ ಆಲ್ಸೋ ಪ್ರಿಟಿ ಮಚ್ ಓಕೆ. ದೇರ್ ಇಸ್ ನಥಿಂಗ್ ಏನಂತ ಹಾರ್ಡ್ ರೂಲ್ಸ್ ಯಾವುದೂ ಇಲ್ಲ. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಹೇಳ್ತಾರೆ. ವಿಡಿಯೋನ ಕೊನೆ ಒಳಗೆ ನೋಡಿ ಇದನ್ನ ಮಾಡಿ. ಸೊ ಅದಾದ್ಮೇಲೆ ಇನ್ನೂ ಏನಾದರೂ ನಿಮಗೆ ಬಂದಿರುವಂತ ಸೈಟ್ ಮೇಲೆ ಏನಾದರೂ ಡೌಟ್ ಇದ್ರೆ, ಕಂಪ್ಲೇಂಟ್ ಮಾಡೋದಿದ್ರೆ ಈ ನಂಬರ್ಸ್ಗೆ ಕಂಪ್ಲೇಂಟ್ ಮಾಡ್ಬೋದು. ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಕೂಡ ಪ್ರತಿಯೊಬ್ಬರು ಇಂಜಿನಿಯರ್ಸ್ ಇದ್ದಾರೆ. ಅವ್ರ ನಂಬರ್ಸ್ ಕೂಡ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಬೇಕಂದ್ರೂ ಕೂಡ ಅವರಿಗೆ ಕಾಲ್ ಮಾಡಿ ತಿಳ್ಕೊಬಹುದು. ಸೊ ಸುಮ್ಮನೆ ಕಾಲ್ ಮಾಡಿ ಬೇಸಿಕ್ ಕ್ವಶನ್ಸ್ ಎಲ್ಲ ಕೇಳಬೇಡಿ, ಯಾಕಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ಆನ್ಸರ್ಡ್ ಇನ್ ದಿಸ್ ವಿಡಿಯೋ. ಅದಾದ ಮೇಲೆ ಇನ್ನೂ ಸಣ್ಣ ಪುಟ್ಟ ಡೌಟ್ ಇದ್ರೆ ಈ ವಿಡಿಯೋದಲ್ಲೇನೆ ಕಮೆಂಟ್ ಮಾಡಿ ಆನ್ಸರ್ ಮಾಡಿಬಿಡ್ತೀನಿ. ನಿಮ್ಗಿಲ್ಲ ಮಾತಾಡಲೇಬೇಕು ಅಂತಂದ್ರೆ ಮಾತಾಡಿ. ನೋಬಡಿ ಕ್ಯಾನ್ ಸ್ಟಾಪ್ ಯು ಗೈಸ್. ಯು ಆರ್ ಫ್ರೀ ಟು ಟಾಕ್ ಟು ದಟ್. ಸೊ ದಟ್ ನಾನು ಮಾಡಿರೋ ವಿಡಿಯೋ ಅಡ್ವರ್ಟೈಸ್ಮೆಂಟು ಜೆನ್ಯೂನಿಟಿ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ಅದನ್ನ ಮಾತಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಓಕೆ, ಸೊ ಕೋರ್ಮಂಗ್ಲದಲ್ಲಿ ಯಾವುದೂ ಇಲ್ಲ. ಹೋದ್ಸಲ ಒಂದು ಕೋರ್ಮಂಗ್ಲದಲ್ಲಿ ಒಂದು ಮನೆ ಇತ್ತು. ಮೋಸ್ಟ್ಲಿ ಹಾಲೇಶಪ್ಪನವ್ರ ನಂಬರ್ ಹಂಗೆ ಹಾಕಿದ್ದಾರೆ, ತೆಗಿಬೇಕಾಗಿತ್ತು. ಇಟ್ ಇಸ್ ಸ್ಟಿಲ್ ಓಕೆ. ಯಾಕಂದ್ರೆ ಲಾಸ್ಟ್ ಟೈಮ್ ಯಾದಗಿರಿ, ಈ ಸಲನೂ ಇಲ್ಲ, ನಂಬರ್ ಇದೆ. ಐ ಥಿಂಕ್ ಇದನ್ನ ನಾವು ಪ್ರೀವಿಯಸ್ ಲಿಸ್ಟ್ ಇಂದ ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಮಂಡ್ಯಲ್ಲಿತ್ತು, ಈ ಸಲ ಇಲ್ಲ. ಇಟ್ಸ್ ಓಕೆ, ಅವ್ರದ್ದೇನು ತಪ್ಪೇನಿಲ್ಲ. ಐ ಥಿಂಕ್ QC ಕರೆಕ್ಟಾಗಿ ಆಗಿಲ್ಲ ಅನ್ಕೊಂತೀನಿ. ಸೊ ದಟ್ ಇಸ್ ದೇರ್. ದಿಸ್ ಇಸ್ ಕಂಪ್ಲೀಟ್ ನೋಟಿಫಿಕೇಶನ್. ನಾನು ಇದನ್ನ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಐ ಥಿಂಕ್ ಐ ಕವರ್ಡ್ KPPL ಯಾವ ಥರ ಲಾಗಿನ್ ಮಾಡಬೇಕು, ಏನು ಡೀಟೇಲ್ಸ್ ಹಾಕಬೇಕು, ಹಾಗೆ ಯಾವ ಥರ ಓದ್ಕೋಬೇಕು, ಓಕೆ, ಏನೇನು ಡೀಟೇಲ್ಸ್ ಇದೆ, ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ, KPP ಪ್ರತಿಯೊಂದನ್ನು ಹೇಳಿದ್ದೀನಿ. ಇಲ್ಲಿವರೆಗೂ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಯಾವುದಾದ್ರೂ ಪಾಯಿಂಟ್ ಮಿಸ್ ಮಾಡಿದ್ದೀನಿ ಅಂದ್ರೂ ಕೂಡ ಹೇಳಿ. ಸೊ ಈಗ ನಾನು ಎಂಡ್ ಟು ಎಂಡ್ ಲೇಔಟ್ ಬೈ ಲೇಔಟ್ ಒಂದೊಂದು ನಿಮಿಷದಲ್ಲಿ ಕ್ವಿಕ್ ಆಗಿ ಸುಮ್ಮನೆ ಹೇಗಿದೆ, ಹೇಗೆ ಕಾಣುತ್ತೆ ಗೂಗಲಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಲೆಟ್ಸ್. ಈ ಥರ ಇಷ್ಟೊಂದು ನೀಟಾಗಿ ಚೆಕ್ಕಿಂಗ್ ಜಿಯೋಟಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ವರ್ಕ್ ಇದು, ತುಂಬ ಈಸಿ ಆಗುತ್ತೆ. ನೀವು PT ಶೀಟನ್ನು ಡೌನ್ಲೋಡ್ ಮಾಡಿದ್ರೆ, ಅಂದರೆ ನಾನು ಫಸ್ಟ್ ಡೌನ್ಲೋಡ್ ಮಾಡಿ ತೋರಿಸಿದ್ನಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ, ಐ ಮೀನ್ ಅದರಲ್ಲಿ ಕೂಡ ಅಕ್ಷಾಂಶ ಮತ್ತು ರೇಖಾಂಶ ಅಂತ ನಾರ್ತ್ ವೆಸ್ಟ್ ನಂಬರ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ಹಾಕಿ ಇದನ್ನ ಕೂಡ ಕ್ರಾಸ್ ಚೆಕ್ ಮಾಡಿ ಸೈಟ್ ಕನ್ಫರ್ಮ್ ಇದೆ ಅಂತೇಳಿ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ನಾಟ್ ನೆಸೆಸರಿಲಿ ಅಲ್ಲಿ ಹೋಗ್ಲೇಬೇಕಂತಿಲ್ಲ. ಬಟ್ ಐ ರೆಕಮೆಂಡ್ ಯು, ಲೋಕಲ್ ಅವ್ರು ಏನಾದರೂ ಆದರೆ ಸೈಟ್ ವಿಸಿಟ್ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ದಿಸ್ ಆರ್ ಆಲ್ ಬಿಗ್ ಬಜೆಟ್. 5 ಲಕ್ಷ 10 ಲಕ್ಷ ನೀವು ಒಂದು ಆಪ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಸೈಟ್ ವಿಸಿಟ್ ಇಸ್ ವೆರಿ ವೆರಿ ಮ್ಯಾಂಡೇಟರಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗೆ ಇದನ್ನ ಮಾಡೋದು? ಯಾ, ಫಸ್ಟ್ ಬೀದರ್ಲಿ ಹೋಗ್ತಾ ಇದ್ದೀವಿ. ನಾನು ಸೈಟ್ ಟು ಸೈಟ್ ಕಂಪೇರ್ ಮಾಡಲ್ಲ. ಐ ವಿಲ್ ಜಸ್ಟ್ ಶೋ ಯು ಲೈಕ್ ನೋಡಿ, ಬೀದರ್ ಸೌತ್ ಅಲ್ಲಿ ಬರುತ್ತೆ. ಓಕೆ, ಬೀದರ್ಲಿ 2 ಲೇಔಟ್ ಇದೆ. ಓಕೆ, ಚಿಟ್ಟ ಒಂದಿದೆ, ಇನ್ನೊಂದು ಅದ್ಯಾವುದೋ ಹೆಸರು ಮರ್ತೆ ನಾನು. ಸಿ, ಬೀದರ್ನ ಸೌತಿಗೆ ಬರುತ್ತೆ. ಝೂಮ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ, ಹೈದರಾಬಾದ್ ರೋಡಿಗೆ ಒಂದಿದೆ. ಓಕೆ, ಸಿ, ಈ ಲೇಔಟ್ ಅಲ್ಲಿ ಆಲ್ರೆಡಿ ನೋಡಿ ದೇರ್ ಆರ್ ಕನ್ಸ್ಟ್ರಕ್ಟೆಡ್ ಹೌಸ್ KHB ಇದೆಯಲ್ಲ. ಇಲ್ಲೆಲ್ಲಿ ನೀವು 1 2 3 4 ಪಿಯೋನ ತರ ನೋಡ್ತಿರಲ್ಲ ಬಿಲ್ಡಿಂಗ್, ಇವೆಲ್ಲ KHB ಅವ್ರದ್ದು. ಬಟ್ ಅದೇ ಲೇಔಟ್ ಅಲ್ಲಿ ನೋಡಿ ದೇರ್ ಆರ್ ಫ್ಯೂ ಬಿಲ್ಡಿಂಗ್ಸ್ ಆಲ್ರೆಡಿ ಬಂದಿದೆ. ಬಟ್ ಇದರಲ್ಲಿ ಇದು ಯಾವುದೋ ಒಂದು ಕ್ವಾಚೆ ತರ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಇದು ಸೇಲ್ ಆಗಿಲ್ಲ. ತುಂಬಾ ದೊಡ್ಡ ಪ್ಲಾಟ್ ಇದು. ಮೋಸ್ಟ್ಲಿ ರೇಟ್ ಕಮ್ಮಿ ಇದ್ರೂ ನೋಡಿ, ಈ ತರ ನಿಮ್ಗೆ ಅಲ್ಲಿ ಸೂಟ್ ಆಗುತ್ತಾ ಅಂತ ಹೋಗಿ ನೋಡಿ.
ಆಮೇಲೆ ಈ ರೈಲ್ವೆ ಟ್ರ್ಯಾಕಿನ ಒಳಗಡೆ ಇದೆ. ಓಕೆ, ಸೊ ಹೈದರಾಬಾದ್ ರಸ್ತೆಯಿಂದ ಎಂಟ್ರೆನ್ಸ್ ಇದೆ. ಇಲ್ಲಿ ಏನಾದರೂ ಕಮರ್ಷಿಯಲ್ ಮಾಡ್ಬೋದು ಅನ್ನೋದು ನಿಮ್ಗೆ ಅನಿಸಿದ್ರೆ ನೀವು ಹೋಗ್ಬಿಟ್ಟು ನೋಡ್ಬೋದು. ಬಟ್ ಐ ಆಮ್ ನಾಟ್ ಶೋರ್. ಸಂಬಡಿ 3,000 ಅಡಿ ಸೈಟು ಈ ಥರ ಇರೋದನ್ನ ನಿಮ್ಗೆ ಏನಾದರೂ ಚೆಕ್ ಮಾಡೋಗಿದೆ ನೋಡಿ. ಓಕೆ, ದಟ್ ಇಸ್ ಬಟ್ ವೆರಿ ಕ್ಲೋಸ್ ಟು ಇದೆ. ಸೆಹಾನ್ ಗ್ರೂಪ್ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ, ಕಾಲೇಜ್ ಆಫ್ ಟೀಚರ್ಸ್. ಓಕೆ, ಇಟ್ ಇಸ್ ಗ್ರೋಯಿಂಗ್. ಐ ಮೀನ್ ದರ್ ಇಸ್ ಗುಡ್. ನೀವೇನಾದ್ರೂ ಲೈಕ್ ಪಿ ಜಿ ಗಿ ಮಾಡೋಂಗಿದ್ರೆ ಐ ಡೋಂಟ್ ನೋ, ಬಟ್ ಜಸ್ಟ್ ಯು ಟೇಕ್ ಅ ಕಾಲ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ನೆಕ್ಸ್ಟು ಚಿಟ್ಟಾ. ಲಾಸ್ಟ್ ಟೈಮ್ ಬಂದಾಗ ಈ ಲಿಂಗರಾಜ್ ಕಾಲೇಜ್ ರೋಡು, ಅಂದರೆ ಕಾಲೇಜ್ಗೆ ಹೋಗೋರೆಲ್ಲ ಇಲ್ಲೇ ಓಡಾಡ್ತಾರೆ. ಓಕೆ, ವಿಚ್ ಇಸ್ ಕ್ವೈಟ್ ಆಬ್ವಿಯಸ್ ಆಗಿದೆ. ಓಕೆ, ಸೊ ಅದಾದಮೇಲೆ ಒಳಗಡೆನೆ ತುಂಬ ಚೆನ್ನಾಗಿ ಮಾಡಿರೋಂಥ ಲೇಔಟು. ತುಂಬ ಮನೆಗಳು ಕೂಡ ಬಂದಿದೆ. ಓಕೆ, ಅವ್ರದ್ದು ಕೂಡ ಮನೆ ಇದೆ. ಇದು ಸುತ್ತಲೂ ಒಂದೊಂದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಸಲ ಕೆಲವೊಂದು ಸೈಡ್ ಕೊನೆಗೆಲ್ಲ ಇದೆ, ತುಂಬ ಆಡಿದೆ. ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ತಗೊಳ್ಳಿ. ಈ ಒಂದು ಎಷ್ಟೇ ಮೂಲೆಯಲ್ಲಿದ್ರು ಬೇಸಿಕ್ ಪ್ರೈಸಲ್ಲಿ ಈ ಲೇಔಟಲ್ಲಿ ಸಿಕ್ಕರೆ ಇಟ್ ವಿಲ್ ಬಿ ಗುಡ್. ಮಾರ್ಕೆಟ್ ಇದಕ್ಕಿಂತ ಬೇಸಿಕ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಲೆಟ್ಸ್ ಗೋ ಟು ಕಲಬುರ್ಗಿ. ಕಲಬುರ್ಗಿಯಲ್ಲಿ ಕಾಳಗ್ನೂರು, ಕುಸನೂರು ಅಂತ ಹೇಳ್ತಾರೆ. ಓಕೆ, ಇಫ್ ಯು ಸಿ ದಿಸ್, ಇದರಲ್ಲಿ ತುಂಬ ಅಲಾಟ್ಮೆಂಟ್ ಎಲ್ಲ ಆಗಿದೆ. ನಾವು ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಬುದ್ಧ ವಿಹಾರ ದಾಟಿ, ಓಕೆ, ಸೇಡಂ ರೋಡ್ಗೆ ಇಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ತುಂಬ ಇದೆ. ಇದು ಫೇಸ್ 2. ಓನ್ಲಿ ಲಕ್ಕಿ ಪಾರ್ಟ್ ಇಸ್ ಯು ಜಸ್ಟ್ ಅಬ್ಸರ್ವ್ ದಿಸ್, ಡಬಲ್ ರೋಡ್ಗಿದೆ. ಓಕೆ, ಸೊ ಡಬಲ್ ರೋಡ್ಗಿದೆ. ಎರಡು ತುಂಬ ತುಂಬ ದೊಡ್ಡ ಲೇಔಟು. ಓಕೆ, ಸೊ ಇನ್ವೆಸ್ಟ್ ಮಾಡಬೇಕಂದ್ರೆ ಮಿನಿಮಮ್ 4,000 ಅಡಿ ರೇಟ್ ಪ್ರಕಾರ ಹೋದರೆ 40 ಲಕ್ಷ ಹಿಂದೆ ಮುಂದೆ ಹೋಗುತ್ತೆ. ಐ ವಿಲ್ ಜಸ್ಟ್ ಗಿವ್ ಯು ಒನ್ ಹಿಂಟ್. ಈ ಲೇಔಟ್ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ದೇರ್ ಇಸ್ 100 ಫೀಟ್ ಜಾಗ ಬಿಟ್ಟಿದ್ದಾರೆ. ಕೆಲವೊಬ್ರು ಹೇಳ್ತಾರೆ ಇದೇ ಜಾಗದಲ್ಲಿ ಔಟರ್ ರಿಂಗ್ ರೋಡ್ ಪಾಸ್ ಆಗುತ್ತೆ ಅಂತೇಳಿ. ತುಂಬ ಜನ ನನಗೆ ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ. ಈವನ್ ಐ ಹ್ಯಾವ್ ಅ ವೆರಿ ವೆರಿ ಗುಡ್ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇದೆ, ಬಟ್ ನಾನು ಅದನ್ನು ಎಂಫಸೈಸ್ ಮಾಡೋಕೆ ಹೋಗಲ್ಲ. ನೀವೇನಾದರೂ ತೊಗೊಂಡೋಗಿದ್ರೆ ಈ ಡಬಲ್ ರೋಡ್ಗೆ ನಾಳೆ ಫ್ಯೂಚರಲ್ಲಿ ಲಾಂಗ್ ಟರ್ಮ್ ವೇಟ್ ಮಾಡಿದ್ರೆ, ಇದರಲ್ಲಿ ಏನಾದರೂ ರಿಂಗ್ ರೋಡ್ ಪಾಸ್ ಆದರೆ, ಬೈಪಾಸ್ ಏನಾದರೂ ಪಾಸ್ ಆದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು. ಬಟ್ ಡಬಲ್ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಬಿಗ್ ಸೈಟು, ಬಿಗ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ. ಓಕೆ, ಬೀದರ್ ಆಯಿತು, ಕಲಬುರ್ಗಿ ಆಯಿತು. ಲೆಟ್ಸ್ ಗೋ ಟು ಮುದ್ದೆಬಿಹಾಳ. ಓಕೆ, ಮುದ್ದೆಬಿಹಾಳದಲ್ಲಿ 2 KHV ಲೇಔಟ್ ಇದೆ. ಓಕೆ, ಇದು ಒಂದು ಲೆಫ್ಟಲ್ಲಿ ಹೈಲೈಟ್ ಆಗಿರೋದು. ನಾನು ನಿಮ್ಗೆ ತೋರಿಸ್ತೀನಿ. ಇದು KHV ಲೇಔಟ್. ನಾನು ಇದೇನು ತೋರಿಸ್ತಾ ಇಲ್ಲ. ಇದರಲ್ಲಿ ಮೊನ್ನೆ ತಾನೇ 500 ರೂಪಾಯಿ 600 ರೂಪಾಯಿಗೇನೋ ಅಲಾಟ್ಮೆಂಟ್ ಆಗಿದೆ. ಬಟ್ ಅದೇ ಮುದ್ದೆಬಿಹಾಳದಲ್ಲಿ ಈ ಸಿಟಿ ಒಳಗಡೆ ಆಲ್ರೆಡಿ ಡೆವಲಪ್ ಆಗಿರೋದ್ರಲ್ಲಿ 2,000 ಚಿಲ್ಲರೇನೋ ಇದೆ. ನೋಡಿ, ಒಂದು ಒಳ್ಳೆ ಬ್ಯೂಟಿಫುಲ್ ಡಬಲ್ ರೋಡ್ KHV ಕಾಲನಿ ಮೇನ್ ರೋಡ್ ಅಂತಲೇ ಇದೆ. ಓಕೆ, ಇದನ್ನು ಕೂಡಿ ನೋಡಿಬಿಟ್ಟು ವಿಚಾರಿಸ್ಬಿಟ್ಟು ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಸಿಟಿ ಒಳಗಡೆ ಬೇಕಾದ್ರಿಗೆ ಒಳ್ಳೆ ಈ ವ್ಯಾಲ್ಯೂ ಕೊಡ್ಬೋದು, ಯಾಕಂದರೆ ಇಟ್ಸ್ ಆಲ್ರೆಡಿ ಬೆಳೆದಿರೋಂಥ ಏರಿಯಾ. ಸೊ ಅದಾದಮೇಲೆ ವಿಲ್ ಗೋ ಟು ಬಾಗಲಕೋಟ್. ಬಾಗಲಕೋಟ್ ಇಸ್ ಸಿಕ್ಕೇರಿ. ಐ ಲವ್ ದಿಸ್ ಡಿಸ್ಟಿಕ್. ಓಕೆ, ಬಾಗಲಕೋಟ್, ಹಳೆ ಬಾಗಲಕೋಟು, ನಮ್ಮ ಏನಂತ ಹೇಳ್ತಾರೆ, ಘಟಪ್ರಭಾದು ನೀರೆಲ್ಲ ಇದಾದಮೇಲೆ ಮುಳುಗೋಗುತ್ತೆ, ಅದು ಇದೆಲ್ಲ ಇದೆ. ತುಂಬ ಅದೆಲ್ಲ ಡಿಸ್ಕಷನ್ ಇದೆ ಹಳೆ ಬಾಗಲಕೋಟು. ಬಟ್ ಇಫ್ ಯು ಸಿ ಎ ನ್ಯೂ ಬಾಗಲಕೋಟ್, ಇಟ್ಸ್ ಕಾಲ್ಡ್ ನವನಗರ್. ಕೆನ್ ಯು ಸಿ ದಿಸ್? ನವನಗರ್. ಓಕೆ, ಸಿ ಸೇಮ್ ಚಂಡೀಗಢ ಸೆಕ್ಟರ್ ವೈಸು, ಮುಂಬೈ ಡೆಲ್ಲಿ ಸೆಕ್ಟರ್ಗಳಿದೆಯಲ್ಲ, ಅದೇ ಥರನೇ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಸೆಕ್ಟರ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ಇಫ್ ಯು ಸಿ ದರ್ ಇಸ್ ಫುಲ್ ಡೆವಲಪ್ಮೆಂಟ್. ಇವನ್ನೆಲ್ಲ ಸೈಟ್ ಯಾರು ಮಾಡ್ತಾ ಇದ್ದಾರೆ? ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಮಾಡ್ತಾ ಇರ್ತಾರೆ. ಬಟ್ ಯಾರಿಗೆ ಕೊಡ್ತಾರೆ? ಅಲಾಟ್ಮೆಂಟ್ಗೆ ಕೊಡ್ತಾರೋ ಇಲ್ಲೋ ಏನು, ಅಥವಾ ಓನ್ಲಿ ಬಾಗಲಕೋಟ್ ಮುಳುಗಡೆ ಆದವರು ಕೊಡ್ತಾ ಇದ್ದಾರೋ? ಬಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಇಫ್ ಸಂಬಡಿ ಲೋಕಲ್ ಆಗಿದ್ದು ನಿಮ್ಗೆ ಐಡಿಯಾ ಇದ್ದರೆ ಇದ್ರ ಮೇಲೆ ಹೇಳಿ. ಬಟ್ ಇದಕ್ಕೂ KHV ಏನು ಸಂಬಂಧ ಇರಲ್ಲ. ಬಟ್ ಡೆವಲಪ್ಮೆಂಟ್, ಇಫ್ ಯು ಸಿ ಡೆವಲಪ್ಮೆಂಟ್. Okay, can you see this? Beautiful. See this? How this is planned. ಯಾರು ಇದನ್ನು ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸಮಥಿಂಗ್ ಐ ಶುಡ್ ಲೈಕ್ ಒಂಥರ ನ್ಯೂಯಾರ್ಕ್ ಪಾರ್ಕ್ ಸ್ಕ್ವೇರ್ ಡೆವಲಪ್ಮೆಂಟ್ ಥರ ಇದೆ ಇದು. ಸಿ ದಿಸ್? ಡೌನ್ ದ ಲೈನ್ 10 years ಬಾಗಲಕೋಟ್ ವಿಲ್ ಬಿ ಲೈಕ್ ಏನಂತ ಹೇಳ್ತಾರೆ, ಉತ್ತರ ಕರ್ನಾಟಕ ಸಪ್ರೇಟ್ ಸ್ಟೇಟ್ ಆಗಿ ಏನಾದರೂ ಡಿಸ್ಟಿಕ್, ಬ್ಯೂಟಿಫುಲ್ ಆಗಿರೋ ಡಿಸ್ಟಿಕ್ ಕ್ಯಾಪಿಟಲ್ ಮಾಡಬೇಕಂದ್ರೆ ದಿಸ್ ಆಲ್ಸೋ ಡಿಸರ್ವ್ ಟು ಬಿ ಇನ್ ಅ ರೇಸ್. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಸಿಕ್ಕೇರಿ. ಸಿಕ್ಕೇರಿ ತುಂಬ ಫೇಮಸ್ಸು. ಇದಕ್ಕೆ ಸಿಕ್ಕೇರಿ ಕ್ರಾಸ್ ಅಂತಲೇ ಕರೀತಾರೆ. ಲೇಔಟಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಒಂದು 10 ಸೈಟು ಪಕ್ಕದಲ್ಲೇ ಇದೆ. ಜಸ್ಟ್ ಕೀಪ್ ಅನ್ ಐ ಆನ್ ದಿಸ್. ದಿಸ್ ಆರ್ ವೆರಿ ಕ್ಲೋಸ್ ಟು ರೈಲ್ವೆ ಟ್ರ್ಯಾಕ್. ಓಕೆ, ಬಟ್ ದಿಸ್ ಆರ್ ವೆರಿ ಗುಡ್ ಕಾರ್ನರ್ ಸೈಟ್. ನಿಮಗೆ ಆಪೋಸಿಟ್ಟು
ಯಾವುದೇ ತರ ಡಿಸ್ಟರ್ಬೆನ್ಸ್ ಇರಲ್ಲ. ಯಾಕಂದ್ರೆ ಏನ್ ಹೇಳ್ತಾರೆ, ಸೈಟ್ಗಳು ಬರಲ್ಲ. ಯಾಕಂದ್ರೆ ಈ ಲ್ಯಾಂಡ್ ನಾಳೆ ನೋಡಿ, ಈ ಕಡೆನೂ ಅಷ್ಟೇ ಜಾಗ ಬಿಟ್ಟಿದ್ದಾರೆ, ಈ ಕಡೆನೂ ಅಷ್ಟೇ ಜಾಗ ಬಿಟ್ಟಿದ್ದಾರೆ. ಇದು ಅಗ್ರಿಕಲ್ಚರ್ ಲ್ಯಾಂಡೇ ಇದೆ. ಸೊ ಇಲ್ಲಿ ನನಗನ್ಸಿದ್ಬಿಟ್ಟು ರಿಯಲ್ ಎಸ್ಟೇಟ್ ಡೆವಲಪ್ ಆಗಲ್ಲ. ತುಂಬಾ ಗ್ಯಾಪ್ ಇದೆ, ಇಲ್ಲಿಗೂ ಒಂದು 100 ಮೀಟರ್ ಗ್ಯಾಪ್, ಒಂದು 100 ಮೀಟರ್ ಗ್ಯಾಪ್ ಅಲ್ಲಿ ಇರುತ್ತೆ. ಅಷ್ಟೊಂದೇನು ಡಿಸ್ಟರ್ಬ್ ಆಗಲ್ಲ. ಬಟ್ ಆದ್ರೂ ಸೆಟ್ಲ್ ಆಗ್ಲಿಕ್ಕೆ ನೀವು ಹೋಗಿ ವಿಚಾರಿಸಿ. ಇಲ್ಲಿ ನೋಡಿ, ಈ ಸೈಡ್ ಪಕ್ಕದಲ್ಲೇ ಮನೆ ಇದೆ, ಈ ಸೈಡ್ ಪಕ್ಕದಲ್ಲೂ ಮನೆ ಇದೆ, ಈ ಸೈಡ್ ಪಕ್ಕದಲ್ಲೂ ಮನೆ ಇದೆ. ನಿಮ್ಗೆ ಅಷ್ಟು ತಗೊಳ್ಳೇಬೇಕು ಅಂತಿದ್ರೆ ಅಲ್ಲಿ ಹೋಗಿ ವಿಚಾರಿಸಿ. ರೈಲ್ವೆ ಟ್ರ್ಯಾಕ್ ಇಂದ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಸೌಂಡು? ಯಾಕಂದ್ರೆ ಫರ್ದರ್ ಇನ್ನೊಂದು ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ನಮಗೆ ಬಾಗಲಕೋಟ್ ರೈಲ್ವೆ ಸ್ಟೇಷನ್ ಇದೆ. ಸೊ ಬಾಗಲಕೋಟ್ ರೈಲ್ವೆ ಸ್ಟೇಷನ್ ಏನು ಬೈಪಾಸ್ ಅಲ್ಲ, ಸಾರಿ, ಫ್ಲೈಓವರ್ ಏನಿದೆಯಲ್ಲ, ಈ ರೋಡೇ ನಮ್ಮ ಲೇಔಟ್ ಪಕ್ಕದಲ್ಲೇ, ಲೇಔಟ್ ಮುಂದೆ ಹೋಗುತ್ತೆ. ಇಟ್ಸ್ ಅ ಬಿಸಿ ಲೇಔಟ್. Okay, so we finished. Let's go to Dharwad. Again, see, ಈ ಎರಡೂ ಸೈಟ್ ಇರೋದೇ 3 ಸೈಟು. ಜಸ್ಟ್ ಇಫ್ ಯು ಸಿ ಜಿಯೋಗ್ರಫಿಕಲಿ, ಹುಬ್ಳಿ ಅಂಡ್ ಧಾರವಾಡ. ಹುಬ್ಳಿ ಧಾರವಾಡದಲ್ಲಿ ಮಧ್ಯದಲ್ಲಿ ಅದೇನು BRTS ರೋಡ್ ಇದೆಯಲ್ಲ, ಟ್ವಿನ್ ಸಿಟಿ ಮೇನ್ ರೋಡ್ ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ. ನೀವು ಧಾರವಾಡ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್, ಹುಬ್ಳಿಗೆ ಬರಬೇಕು ಅಂದ್ರೆ 10 ಕಿಲೋಮೀಟರ್. ಒನ್ ಆಫ್ ದ ಪ್ರೈಮ್ ಏರಿಯಾ. ಮೋಸ್ಟ್ ಆಫ್ ಲೈಕ್ ಹುಬ್ಳಿ ಧಾರವಾಡ ಕಮಿಷನರ್ ಆಗಿರಲಿ, ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ, ಇನ್ಕಮ್ ಟ್ಯಾಕ್ಸು, RTO ಎಲ್ಲ ಇದೇ ಭಾಗದಲ್ಲಿರೋದು. ಅದರ ಎದುರುಗಡೆ ಬರೋದೇ ಅಮರ್ಗೋಳ್ KHB ಲೇಔಟ್. ಓಕೆ, ಬಟ್ ಇಲ್ಲೂ ಏನಂತಂದ್ರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದೆ ಅಲ್ಲ, ತುಂಬ ಮನೆಗಳಾಗಿದೆ, ತುಂಬ ಲೈವ್ಲಿಹುಡ್ ಇದೆ. ಕರ್ನಾಟಕ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಕೂಡ ಆಗಿದೆ. ಓಕೆ, ಸೊ ಬಟ್ ದ ಕಾರ್ನರ್ ಇದೆ, ಬಿಗ್ ಸೈಟ್ ಇದೆ. ಮಿನಿಮಮ್ 1800 ರೂಪಾಯಿ ಅಂದ್ರೆ 2000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್ಲಿ. ನಾಳೆನೂ ಸ್ವಲ್ಪ ಕಾಂಪಿಟೇಷನ್ ಬಂದ್ರು ಆ ಲೆವೆಲ್ಗೆಲ್ಲ ಇದೆ. ನೋಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಹುಬ್ಳಿ ಧಾರವಾಡದವರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋರಿಗೆ ಬೇಡ. ಹುಬ್ಳಿ ಧಾರವಾಡದವ್ರು ಯಾರಾದರೂ ಒಂದು ಪರ್ಸನಲ್ ಯೂಸ್ ಮಾಡ್ತೀನಿ ಅಂತಂದ್ರೆ ಇಟ್ ವಿಲ್ ಬಿ ಗುಡ್ ನನ್ನ ಪ್ರಕಾರ. ದಾವಣಗೆರೆ ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಹರಿಹರ ಅಮರಾವತಿ. ಇದು ಯಾವುದೋ ಒಂದು ಕೊನೆಯ ಸೈಟ್ ಬಂದಿದೆ, ತಗೊಳ್ಳಿ. ಓಕೆ, ಸೊ ಈ ಸೈಟ್ ನೋಡಿ, ಇದನ್ನ ಯಾರು ಮುಟ್ತಾನೆ ಇಲ್ಲ. ಮೊನ್ನೆನೂ ಬಂದಿತ್ತು. ಯಾರಾದ್ರೂ ಅಲ್ಲೇ ಹರಿಹರ ಅಮರಾವತಿಯವರು ಇದ್ರೆ ಪ್ಲೀಸ್ ಹೋಗ್ಬಿಟ್ಟು, ಈ ಪಕ್ಕದಲ್ಲಿ ಒಂದು ಮನೆ ಇದೆ ನೋಡಿ. ಓಕೆ, ಅವ್ರಿಗೆ ಹೇಳ್ಬಿಡಿ, ಸರ್ ಈ ಸೈಟ್ ಬಂದಿದೆ ಆಪ್ಷನ್ಗೆ, ತೊಗೊಂಬಿಡಿ, ನಿಮಗೆ ಕಾರ್ಗಿರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನಾಳೆ ಏನಾದರೂ ಒಂದು 2 ಅಂಗಡಿ ಹಾಕ್ಬೋದು, ಸುಮ್ಮನೆ ಹಾಕ್ಬಿಟ್ಟು ಕೊಡ್ತೀರಾ ಅಂತ ಹೇಳಿ. ಟೈಮ್ ಅವ್ರಿಗೆ ಗೊತ್ತಾಗಿರಲ್ಲ. ಅಲ್ಲೇ ಏನಾದರೂ ಲೋಕಲ್ ಇದ್ದು ನನ್ನ ವಿಡಿಯೋ ನೋಡ್ತಾ ಇದ್ರೆ, ನೀವೇ ಅಲ್ಲಿ ಓಡಾಡ್ತಾ ಇದ್ರೆ ಒಂದು ಮಾತು ಹೋಗಿ ಹೇಳಿ, ಈ ಥರ ಬಂದಿದೆ ತಗೊಳ್ಳಿ ಅಂತೇಳಿ. ಓಕೆ, ಸೊ ಆ ಥರ ಮಾಡ್ಬೋದು. ಜಸ್ಟ್ ಲೈಕ್ ದಟ್ ವಿಲ್ ಬಿ ಗುಡ್. ಇನ್ ಕೇಸ್ ಅವ್ರ ತಲೆಯಲ್ಲಿ ಇದ್ದು ತಗೊಳೋದು ಇದ್ರೆ ಒಳ್ಳೇದಲ್ವಾ. ಈಗ ನೋಡಿ, ಇದು ಕುದವಾಡ KHB ಲೇಔಟ್, ಬೈಪಾಸ್ ಪಕ್ಕದಲ್ಲೇ. ಬೈಪಾಸ್ ಅಂದ್ರೆ ಏಷ್ಯನ್ ಹೆದ್ದಾರಿ 47, ಬೆಂಗಳೂರು ಮುಂಬೈ ಪುನಾ ಬೆಂಗಳೂರು ಹೈವೇ ಏನಿದೆಯಲ್ಲ, ಸೊ ಗ್ರ್ಯಾಂಡ್ ಎಂಟ್ರಿ ಹೈವೇ ಇಂದನೇ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ರೋಡ್, ಡಬಲ್ ರೋಡ್. ಓಕೆ, ಒಳಗೆ ಬಂದ ತಕ್ಷಣ ಸ್ವಲ್ಪ ನಿಮಗೆ ಜಂಕ್ಷನ್ ಕಾಣುತ್ತೆ. ಜಂಕ್ಷನ್ ಪಕ್ಕದಲ್ಲೇ ಒಂದು ಕಾರ್ನರ್ ಇದೆ. ಬಟ್ ಇವೆಲ್ಲ ತುಂಬಾ ದೊಡ್ಡ ಸೈಟು. ಇಸ್ ಇಟ್ ರಿಕ್ವರ್ಡ್ ಅಷ್ಟೊಂದು ಇಲ್ಲಿ ಒಂದು ಮನೆನೂ ಇಲ್ಲ ಜಾಸ್ತಿ. ಓಕೆ, ಈಗನೇ ಅಷ್ಟೊಂದು ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟು. ಓಕೆ, ಅದನ್ನ ಯು ಡಿಸ್ಕಸ್ ವಿತ್ ಯುವರ್ ಫ್ಯಾಮಿಲಿ. ಓಕೆ, ಸೀರಿಯಸ್. ಇದೊಂದು ಡಬಲ್ ರೋಡ್, ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ಅದೇ ಥರ ಗ್ರ್ಯಾಂಡ್ ಎಂಟ್ರಿ ಬೈಪಾಸ್ ಇಂದ ಈ 4 ಜಂಕ್ಷನ್ ಅಲ್ಲಿ ಕೂಡ ಒಂದು ಸೈಟ್ ಇದೆ. ಇದ್ರ ಪಕ್ಕದಲ್ಲಿ ಆಲ್ರೆಡಿ ಒಂದು ಜಾಗ ಇದೆ. ಈ ತರ ನೀವು ಹೋಗಿ ಲೊಕೇಶನ್ ನೋಡಿ ಮಾಡ್ಕೋಬೇಕು. ಓಕೆ, ದುರ್ಗದ್ದು ಒಂದು ಸೈಟ್ ಓಪನ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳಿದೆ. ಬಟ್ ಇದು ನೋಡಿ, ಮಲ್ಟಿಪಲ್ ಸೈಟ್ ಇರೋದು. ಇದು ಬಂದ್ಬಿಟ್ಟು ಯಾವ ಲೇಔಟು? ಕೆಣಂಗೋಟೆ ಇರ್ಬೇಕಿದು. ಸ್ವಲ್ಪ ಕಾಸ್ಟ್ಲಿ ಇದೆ ನೋಡಿ ಇದು. ಬಟ್ ಒಂದೇ ಲೈನಲ್ಲಿ 10 ಸೈಟ್ ಇದೆ. ವೆರಿ ನೈಸ್, ತುಂಬಾ ಬೆಳೆದಿರುವಂತ ಲೇಔಟು. ಜಸ್ಟ್ ಮಿನಿಮೈಸ್ ಮಾಡಿದ್ರೆ ಪೂನಾ ಬೆಂಗಳೂರಿಂದನೇ ಎಂಟ್ರಿ ರೋಡು, ವಿತಿನ್ 100 ಮೀಟರ್ ಇದೆ. ತುಂಬಾ ದೂರ ಇಲ್ಲ ಗೈಸ್, ಜಸ್ಟ್ ವಾಕಬಲ್, 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ಬಟ್ ಅದೇ ಸಿಟಿಗೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ವಿತಿನ್ 2.5-3 ಕಿಲೋಮೀಟರ್ಸ್ ಮೋಸ್ಟ್ಲಿ. ಇನ್ನೊಂದು ಬಂದ್ಬಿಟ್ಟು ಇದು ಯಾವ್ದಿದು, ಮದಕರಿಪುರ ನಾಯಕದ್ದು ಇದು. ಓಕೆ, ಡಾನ್ ಬಾಸ್ಕೋ ಸ್ಕೂಲ್ ಇದೆ ಇದು. ಈ ಸ್ಕೂಲ್ ಡಾನ್ ಬಾಸ್ಕೋ ಡಿಗ್ರಿ ಕಾಲೇಜ್ ಹಿಂಭಾಗದಲ್ಲೇ ಬರುತ್ತೆ. ಐ ಥಿಂಕ್ ಇಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನೋಡಿ, ಇಟ್ ವಿಲ್ ಬಿ ಗುಡ್. ಕಾರ್ನರ್ ಸೈಟ್ ಇದೆ, ತುಂಬಾ ದೊಡ್ಡ ಬಜೆಟ್ ಆಗುತ್ತೆ ಅನ್ಕೊಂತೀನಿ. ಇಲ್ಲ, ಇದು ಚಿಕ್ಕದೇನೆ, 1400 ಅಡಿ. ಸ್ವಲ್ಪ ಆಡ್ ಸೈಟ್ ಅನ್ಕೊಂತೀನಿ MIG ಲೈನಲ್ಲಿ, ಬಟ್ ಇಟ್ ಮೈಟ್ ಬಿ ಗುಡ್ ನೋಡಿ. ಓಕೆ, ನಾನು ಇದೇ ಲೇಔಟ್ ಅಲ್ಲಿ ಒಂದು ಸೈಟ್ ಕೂಡ ಇದೆ ಅಂತ ಹೇಳಿದೆ. ಕೆನ್ ಯು ಸಿ ದಿಸ್ ಬನ್ನಿ ಕಾಳಮ್ಮ ಟೆಂಪಲ್? ಈ ಸೈಟ್ಗೆ ಏನಾದ್ರು ನೋಡಕ್ ಹೋಗಿ ನಿಮ್ಗೆ ಅಲ್ಲೇನಾದ್ರು ಇದ್ರೆ, ಜಸ್ಟ್ ಬಿಫೋರ್ ದಾಟ್ ಈ ಬನ್ನಿ ಕಾಳಮ್ಮ ಲೆಂಪೋರ್ಟ್ ಇದೆ. ಇದ್ರ ಆಪೋಸಿಟ್ ಸ್ವಲ್ಪ ಈ ಲೈನಲ್ಲಿ ಸುತ್ತಮುತ್ತದಲ್ಲಿ ಒಂದು
ಸೈಟ್ ಸೇಲ್ಗಿದೆ. ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಸೈಟ್ ನಂಬರು ಪರ್ಫೆಕ್ಟ್ ಲೊಕೇಶನ್ ಕೊಡ್ತೀನಿ. ಈ ರೋಡಲ್ಲೇ ಬರುತ್ತೆ. ಈ ಬನ್ನಿ ಕಾಳಮ್ಮ ಟೆಂಪಲ್ ರೋಡ್ ಇದೆಯಲ್ಲ, ಅಂದ್ರೆ ಈ ಸೈಟ್ಗಿನ ಮೊದಲು ಈ ರೋಡಲ್ಲೇ ಬರುತ್ತೆ. ಇದ್ರ ಹಿಂದೆ ಮುಂದೆನೆ ಬರುತ್ತೆ, ಒಂದು ಸ್ವಲ್ಪ ಈ ಕಡೆ 2-3 ಸೈಟ್ ಹಿಂದೆ ಮುಂದೆ ಆಗುತ್ತೆ. ಬಟ್ ಇದು ಇಲ್ಲೇ ಇದೆ. ಓಕೆ, ಇನ್ ಕೇಸ್ ಇಲ್ಲಿ ಇಂಟ್ರೆಸ್ಟ್ ಇದ್ರೆ ಕೇಳಿ. ಸೇಮ್ ಥಿಂಗ್, 2000 rupees, ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ಕ್ಲೈಂಟ್ದೆ ಅಲಾಟ್ಮೆಂಟ್ ಆಗಿರುವಂಥ ಸೈಟು, ಈ ಖಾತಾ ಈ ಸ್ವತ್ತು ಎಲ್ಲ ರೆಡಿ ಇದೆ. ರಿಜಿಸ್ಟ್ರೇಷನ್, ಲೋನ್ ಸಿಗುತ್ತೆ, ಗೌರ್ಮೆಂಟ್ ಪ್ರಾಪರ್ಟಿ. ಓನರ್ಸ್ ಬೆಂಗಳೂರಲ್ಲೇ ಇರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ನಿಮ್ಗೆ ಏನೇ ಬೇಕಂದ್ರೆ ನಾನು ಕನೆಕ್ಟ್ ಮಾಡಿ ಅದನ್ನು ಕೊಡಿಸ್ತೀನಿ. ಹಿರಿಯೂರು, ಮೈ ಫೇವ್ರೇಟ್ ಲೇಔಟ್ ಅಕ್ರಾಸ್, ಒನ್ ಆಫ್ ದ ಫೇವ್ರೇಟ್. ತುಂಬ ದೊಡ್ಡ ಸೈಟು, 2,500 ಅಡಿ 3,000 ಅಡಿ, ಅಂದರೆ 25-30 ಲಕ್ಷ. ಯು ರಿಲಿ ವಾಂಟ್ ಟು ಇನ್ವೆಸ್ಟ್ ಈ ಏರಿಯಾದಲ್ಲಿ, ದಟ್ ಇಸ್ ಯು ಟೇಕ್ ಅ ಕಾಲ್. ಬಟ್ ಸಂಬಡಿ ಸೆಟಲ್ ಡೌನ್ ಆಗೋರಿದ್ರೆ ಒಳ್ಳೇದು. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ಈ ಲೇಔಟಲ್ಲಿ ಚಿಕ್ಕ ಸೈಟ್ಗಳೆಲ್ಲ ಮೊನ್ನೆ 800, 1000, 1200, 1300 ಸಿಕ್ಕಿದೆ. 10 ಲಕ್ಷ, 15 ಲಕ್ಷ, 20 ಲಕ್ಷ ಹಾಕೋದು ಓಕೆ. ಬಟ್ ಸಂಬಡಿ ಲೋಕಲ್ ಅವರು, ಬೇರೆ ಯಾರು ತಲೆ ಹಾಕಕ್ಕೆ ಹೋಗ್ಬಿಡಿ, ಲೋಕಲ್ ಅವ್ರು ತಗೊಳ್ಳಿ, ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್. ನನ್ನ ಪ್ರಕಾರ ಜಸ್ಟ್ ಸಜೆಷನ್. ಪಾವಗಡ ನಾನು ಹೇಳಿದೆ ನೋಡಿ, ತುಂಬ ಆಂಧ್ರ ಬಾರ್ಡ್ರಲ್ಲೇ ಇದೆ ಅದು. ಅಂದರೆ ಆಂಧ್ರ ಬಾರ್ಡರ್ ಅನ್ನೋಕ್ಕಿಂತ ಇಲ್ಲಿ ನೋಡಿ, ತುಮಕೂರಿಂದ ತುಂಬ ದೂರದಲ್ಲಿ ಹೋಗ್ಬಿಟ್ಟು ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಓಕೆ, ಬಟ್ ಸಿಟಿಗೆ, ಟೆಕ್ನಿಕಲಿ ಸಿಟಿಗೆ ತುಂಬ ಹತ್ರ. ಓಕೆ, ನೀಟಾಗಿದೆ. ಕೆನ್ ಯು ಸಿ ದಿಸ್? ಎಂಟ್ರಿಗೆ ಇದೆ 2 ಸೈಟು. ಲೋಕಲ್ ಅವ್ರಿಗೆ ತುಂಬ ಒಳ್ಳೇದು. ನೋಡಿ, ಯಾರಾದರೂ ಇದ್ರೆ ಪಾವಗಡದವ್ರಿಗೆ ಶೇರ್ ಮಾಡಿ ವಿಡಿಯೋ. ಕೆಲವೊಂದು ಸೈಟು ಎಂಡಲ್ಲಿದೆ, ಕಾರ್ನರ್ ಸೈಟ್ಗಳು, ಸ್ವಲ್ಪ ಆಡ್ ಸೈಟ್ ಇದೆ. ಈ ಆಡ್ ಕಾರ್ನರ್ ಸೈಟು ನನಗನ್ಸಿದ್ಬಿಟ್ಟಿಗೆ ಬೇಸಿಕ್ ಪ್ರೈಸಲ್ಲೇ ಸಿಕ್ಬಿಡುತ್ತೆ. ತುಂಬ ಕ್ಯಾಲ್ಕುಲೇಟ್ ಮಾಡೋಕೆ ಯಾರೋ ಇದು ಕಾಂಪಿಟೇಷನ್ ಏನು ಬರಲ್ಲ, ಯಾರಾದ್ರೂ ತೊಗೊಂಡೋದ್ರೆ ಬೇಸಿಕಲ್ಲೇ ಸಿಕ್ಬಿಡುತ್ತೆ. ಬಟ್ ಈ 2 ಸೈಟು ಸ್ವಲ್ಪ ಮೇನ್ ರೋಡಲ್ಲಿ ಇರೋದ್ರಿಂದ, ಅದು ನಾರ್ತ್ ಫೇಸಿಂಗ್ ಇರೋದ್ರಿಂದ ಐ ಥಿಂಕ್ ಕಾಂಪಿಟೇಷನ್ ಬರ್ಬೋದು ಅಂತ ನನ್ನ ಅನಿಸಿಕೆ. ವಾಟ್ ನೆಕ್ಸ್ಟ್? ತುಮಕೂರು ಗೈಸ್, ತುಮಕೂರು ಗೂಳೂರು ಬಗ್ಗೆ ಹೇಳಿದ್ದೀನಿ. ರೀಸೆಂಟಾಗಿ ತುಮಕೂರಲ್ಲಿ ಎಷ್ಟೋ ಹಳ್ಳಿಗಳು ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ನಗರಾಭಿವೃದ್ಧಿಗೆ ಸೇರ್ಕೊಂಡಿದೆ. ಅದರಲ್ಲಿ ಗೂಳೂರು ಕೂಡ ಒನ್ ಆಫ್ ದೆಮ್. ಅದಾದ್ಮೇಲೆ ತುಂಬ ಹಳ್ಳಿಗಳು ಹೋಗಿದೆ. ಓಕೆ, ಗೂಳೂರು ವಿಲ್ ಬಿ ವೆರಿ ಪ್ರೈಮ್. ಯಾಕಂದರೆ ಬೆಂಗಳೂರು ರೋಡ್ಗೆ ಇನ್ನೊಂದು ಬೈಪಾಸ್ ಮಾಡ್ತಾರೆ. ಯಾಕಂದರೆ ಎಕ್ಸಿಸ್ಟಿಂಗ್ ಇರೋ ಬೈಪಾಸು ಇಟ್ ಇಸ್ ನಾಟ್ ಸಫಿಷಿಯೆಂಟ್. ಬಟ್ ಯಾವಾಗ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಗೂಳೂರು ಸ್ಲೈಟ್ಲಿ ಫೇಮಸ್. ನೀವು ಅಲ್ಲಿ ಹೋಗ್ಬಿಟ್ಟು ಗೂಳೂರು ಅಂದ್ಬಿಟ್ರೆ ಒಂದು ಹನುಮಾನ್ ಟೆಂಪಲಿಂದ ಫೇಮಸ್ಸು, ಸಿಟಿಗೆ ಹತ್ರ ಇರೋದ್ರಿಂದ ಫೇಮಸ್ಸು. ಗೂಳೂರು ಮಹಾಗಣಪತಿ ಟೆಂಪಲ್, ಅದು ಕೂಡ ಫೇಮಸ್ ಇದೆ. ಏನು ಬಸ್ ಸ್ಟ್ಯಾಂಡಿಂದ ನಿಮ್ಗೆ ಬರಬೇಕಂದ್ರೆ 4-5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ, ಔಟರ್ ರಿಂಗ್ ರೋಡಿಂದ. ಅಂದರೆ ಈ ಸರಸ್ವತಿಪುರಂ SSIT ಕಾಲೇಜೆಲ್ಲ ಇದೆಯಲ್ಲ, ಅದನ್ನು ದಾಟದ್ಮೇಲೆ ವಿತಿನ್ 3 ಕಿಲೋಮೀಟರ್ ಬಂದ್ಬಿಡುತ್ತೆ. ಒಳ್ಳೆ ಎಜುಕೇಷನ್ ಸೆಂಟರ್ಸ್, ಪೋಲಾರ್ ಇಂಟರ್ನ್ಯಾಷನಲ್ ಆಗಲಿ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಮಲ್ಟಿಪಲ್ ಆಪ್ಷನ್ಸ್ ಇದೆ. ಓಕೆ, ಟ್ರೈ ಮಾಡಿ. 2,200, 2,300 ರೂಪಾಯಿ ಏನೋ ಪ್ರೈಸ್ ಇದೆ. ಇದೇ ಗೂಳೂರಲ್ಲಿ ಒಂದು 30-50 ನಾರ್ತ್ ಫೇಸಿಂಗ್ ಇದೆ. ಇದೇನು ಸೈಟ್ ನೋಡ್ತಾ ಇದ್ದೀರಲ್ವಾ, 70, ಪ್ರಾಪರ್ಟಿ ನಂಬರ್ 65, ಪ್ರಾಪರ್ಟಿ 66, 67, 68, 69, ಸೈಟ್ ನಂಬರ್ 69 ಕೂಡ ಸೇಲ್ಗಿದೆ. ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ಈ ಕಡೆ ಈ ರೋಡ್ ಇದೆಯಲ್ಲ, ಈ ರೋಡಿಗೆ ಅಟ್ಯಾಚ್ ಆಗಿ ಎದುರುಗಡೆ ಬರುತ್ತೆ. ಸ್ವಲ್ಪ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡಿ. ಬಟ್ ಆಸ್ ಆಫ್ ನಾವು ಇಲ್ಲೇ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಇದೆ. ಯು ಕ್ಯಾನ್ ಪಾರ್ಟಿಸಿಪೇಟ್. ನಮ್ದು ಮಿಡ್ ಸೈಟು, ಕಾರ್ನರ್ ಸೈಟ್ ಅಲ್ಲ. ಟ್ರೈ ಮಾಡಿ, ಆಪ್ಷನ್ ಟ್ರೈ ಮಾಡಿ. ಸಿಗಲಿಲ್ಲ ಅಂದ್ರೆ ಕಾಲ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ಮೈಸೂರಲ್ಲಿ ಒಂದೇ ಒಂದು ಸೈಟ್ ಇತ್ತು ಅಂತ ಹೇಳಿದೆ. ಬಂಟ್ವಾಳದ್ದು, ಉಡುಪಿ ಬಂಟ್ವಾಳ ನೋಡಿ, ಬಂಟ್ವಾಳ ಜಂಕ್ಷನ್ನಲ್ಲೇ ಸ್ವಲ್ಪ ಮೇಲ್ಗಡೆ ಬಿದರಗುಡ್ಡೆ ಕಡೆ ಹೋಗಬೇಕು. ಓಕೆ, ಈ ಥರ ಇದೆ. ಐ ಆಮ್ ನಾಟ್ ಶೋರ್ ಇಲ್ಲಿ ಹೆಂಗಿದೆ ಅಂತೇಳಿ. ಬಟ್ ಲಾಸ್ಟ್ ಟೈಮ್ ಯಾರೋ ಹೋಗಿದ್ರು, ಓಕೆ ಸರ್ ಅಂತೆಲ್ಲ ಹೇಳ್ತಾ ಇದ್ರು. ನೆಲ್ಕೆಮಾರ್ ಹೈಯರ್ ಪ್ರೈಮರಿ ಸ್ಕೂಲ್ ಹೋಗೋ ಜಾಗದಲ್ಲೇ ಇದೆ. ಓಕೆ, ಒಳಗಡೆ ಕೆಲವೊಂದು ಮನೆ ಎಲ್ಲ ಆಗಿದೆ, ಹಳೆ ಮನೆಗಳು ಕೂಡ ಇದೆ. ಜಸ್ಟ್ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಬಟ್ ಪ್ರೈಸ್ ಇಸ್ 550 ರೂಪಾಯಿ. ನೋಡಿ, ಸುತ್ತಮುತ್ತರವ್ರಿಗೆ 550 ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ಅಂತ ನನ್ನ ಅನಿಸಿಕೆ. ಸೊ ಇದು ಬಂದ್ಬಿಟ್ಟು ಅಪೋಸಿಟ್ ಟು ಈ ಸೇವಂತಿಗೆ ಏನು ಇದೆಯಲ್ಲ ಅಪಾರ್ಟ್ಮೆಂಟು, ಅದ್ರ ಎದುರುಗಡೆನೇ ಇದೆ. ಸೊ ಲೆಟ್ಸ್ ಕಮ್ ಟು ಮೈಸೂರು ನಾವು. ಓನ್ಲಿ ಒನ್ ಸೈಡ್ ಗೈಸ್. ಮೈಸೂರು ಬೆಳೀತಾ ಇರೋದು ಆಲ್ಮೋಸ್ಟ್ ವೆಸ್ಟ್ ಸೈಡು, ಇಳವಾಲ, KHB ಇಳವಾಲ. ನೀವೇನಾದರೂ ಗುಂಗ್ರಾಲ್ ಛತ್ರ, ಇಳವಾಲ, KHB ಲೇಔಟಲ್ಲಿ ಅಂದರೆ ಈ ಬೈಪಾಸ್ ಎಕ್ಸ್ಪ್ರೆಸ್ ಹೈವೇಗೆ ಅಟ್ಯಾಚ್ ಆಗಿ ಏನಾದರೂ ಬೇಕಂದರೆ ನಂಗೆ ನೋಡಿ, ವರ್ಕ್ ಆಲ್ರೆಡಿ ನಡೀತಾ ಇದೆ ಎಕ್ಸ್ಪ್ರೆಸ್ ಹೈವೇದು. ಓಕೆ, ಇದಕ್ಕೆ ಅಟ್ಯಾಚ್ ಆಗಿ ಒಂದು KHB ಲೇಔಟ್ ಇದೆ. ಓಕೆ, ನಿಮಗೆ ಅಲ್ಲಿ ಏನಾದರೂ ಸೈಟ್ ಬೇಕಂದರೆ ಕಾಲ್ ಮಾಡಿ. ಓಪನ್ ಮಾರ್ಕೆಟಲ್ಲಿ ನನ್ನ ಹತ್ರ 2,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅನ್ನೋ ರೇಂಜಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. LIG, MIG, HIG, 2030, 4060 ಡಬಲ್ ರೋಡ್ಗೆಲ್ಲ
ಕಾಲ್ ಮಾಡಿ. ಬಟ್ ಈಗ KHB ಅವ್ರು ಬಂದಿರೋದು ಓಕೆ ಈ ಲೇಔಟಲ್ಲಿ. ಇದು ಬಂದ್ಬಿಟ್ಟು ಕಬಿನಿ ರೋಡ್ ಕಬಿನಿ ರೋಡ್. ಇದು ಕೆಂಚನಗೂಡು ಅಂತ ಹೇಳಿ ಒಂದೇ ಒಂದು ಸೈಟ್ ಇದೆ, ಒಳ್ಳೆ ಸೌತ್ ವೆಸ್ಟ್ ಕಾರ್ನರ್ ಸೈಟ್, ಪಕ್ಕದಲ್ಲೆಲ್ಲ ಮನೆ ಇದೆ. ಇವನ್ ಯು ಕ್ಯಾನ್ ಗೋ ಅಂಡ್ ಬಿಲ್ಡ್, ಇವತ್ತೇ ಹೋಗ್ಬಿಟ್ಟು ಮನೆ ಕಟ್ಬೋದು ಆ ಥರ ಜಾಗ. ನಾವು ಇಲ್ಲಿ ಹೋಗ್ಬೇಕಂದ್ರೆ ಕಬಿನಿ ರೋಡೇ, ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ದಾಟಿ ಸ್ವಲ್ಪ ಮುಂದೆ ಹೋದ್ರೆ ಬರುತ್ತೆ. ಓಕೆ, ದೆನ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೆಂಗಳೂರಿನ ಒಂದು ಸಪ್ರೇಟ್ ವಿಡಿಯೋನು ಮಾಡ್ತೀನಿ, ಯಾವ ಥರ ಚೆಕ್ ಮಾಡಬೇಕು ಸೈಟ್ ಅಂತೇಳಿ. ಸಿಂಪ್ಲಿ ನೋಡಿ, ಐ ಮೀನ್ ಎಲೆಕ್ಟ್ರಾನಿಸಿಟಿ ದಾಟಬೇಕು, ಬೊಮ್ಮಸಂದ್ರ ದಾಟಬೇಕು, ಚಂದಾಪುರ ಜಂಕ್ಷನ್ ಕೂಡ ದಾಟಬೇಕು. ಓಕೆ, ಫೇಸ್ 1 ಫೇಸ್ 2 ಎಲ್ಲ. ನೆನ್ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಮೇನ್ ಎಂಟ್ರಿ ಇದಕ್ಕೆ ಎಲ್ಲಿ ಬರುತ್ತೆ ಅಂತಂದ್ರೆ ಮಂತ್ರಿ ಅವ್ರದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಇದೆ ಇಲ್ಲಿ, ವಿಚ್ ಇಸ್ ಕಾಲ್ಡ್ ಮಂತ್ರಿ ಅಲ್ಲ, ಶೋಭಾ ಅವ್ರದ್ದು, ಶೋಭಾ ಟೌನ್ ಪಾರ್ಕ್. ಓಕೆ, ಮ್ಯಾನ್ಹಟನ್ ಅಂತೇಳಿ. ಚೆಕ್ ದಿಸ್. ಆಫ್ಟರ್ ದಿಸ್ ಯು ಹ್ಯಾವ್ ಟು ಟೇಕ್ ಅ ಲೆಫ್ಟ್. ಇಲ್ಲಿ ಈ ಲೆಫ್ಟ್ ತಗೊಂಡು ಒಳಗಡೆ ಹೋದ್ರೆ ನಿಮ್ಗೆ ಸಿಗೋದೆ ಸೂರ್ಯನಗರ ಫೇಸ್ 3, ಬ್ಯೂಟಿಫುಲ್ ಲ್ಯಾಂಡ್. ಓಕೆ, ಮಲ್ಟಿಪಲ್ ಆಪ್ಷನ್ಸ್ ಅಕ್ರಾಸ್ ಆಲ್ ಕಾರ್ನರ್, ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸೈಟ್ ವಿಸಿಟ್ ಮಾಡಿ. ಬಿಗ್ ಬಜೆಟ್ ಆಗಿರುತ್ತೆ, ಮುಟ್ಟಿದ್ರೆ 50 ಲಕ್ಷ ಇಲ್ಲಿ. ಹಾಗಾಗಿ ನೋಡಿ, ಮನೇನು ಕೂಡ ಈಸಿ ಚೆಕ್ ಇನ್ ಮಾಡಿದ್ದಾರೆ. ಪ್ಲೀಸ್, ಫಾರ್ ಎಕ್ಸಾಂಪಲ್ ಈ ಮನೆ ನಂಬರ್ ಏನು ಹೇಳ್ತಾರೆ ಅವರು, ಪ್ರಾಪರ್ಟಿ ನಂಬರ್ 196B1 ಹೇಳ್ತಾರೆ. ನಮ್ಮ ರೆಕಮೆಂಡೇಶನ್ ಇಲ್ಲಿ ಹೋಗಿ, ಇದು B1 ಆದರೆ 196 ಆದರೆ ಇದು 197 ಇರಬೇಕು, ಇದು 198 ಇರಬೇಕು. ರ್ಯಾಂಡಮ್ ಆಗೆಲ್ಲ ಚೆಕ್ ಮಾಡಿ. ಇಲ್ಲಿ ನೋಡಿ, ಒಂದೊಂದು ಮನೇಲಿ ಆಲ್ರೆಡಿ ಬಂದು ನೀಟಾಗಿ ಅವ್ರು ಇದ್ದಾರೆ. ಇವನ್ ದಿಸ್ ಇಟ್ ಸೆಲ್ಫ್ ಜಸ್ಟ್ ಪ್ರೂವ್ಸ್ ದಟ್ ಹೌ ಇಲ್ಲಿ ನೋಡಿ, ಇಲ್ಲಿ ಯಾರೋ ಇದ್ದಾರೆ. ಓಕೆ, ಇದು ಯಾವ ಕಂಡೀಷನ್ ಗೊತ್ತಿಲ್ಲ. ಇದನ್ನ ಮೇಲ್ಗಡೆ ಕಲ್ಲೆದು ಪಿಕ್ಚರ್ಸ್ ಎಲ್ಲ ನೋಡಿದ್ರೆ ಇದರಲ್ಲಿ ಯಾರೂ ಇಲ್ಲ, ತುಂಬ ಹಾಳಾಗಿದೆ ಅನ್ನೋಗಿದೆ. ಹೋಗ್ಬಿಟ್ಟು ನೋಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಇಲ್ಲೂ ಅಷ್ಟೇ, ಈ 2 ಮನೆಯಲ್ಲಿ ಯಾರೇ ಇದ್ದಾರೆ, ಇಲ್ಲೂ ಯಾರು ಇದ್ದಾರೆ. ಇಲ್ಲಿ ನೋಡಿ, ಡಲ್ ಆಗಿಬಿಟ್ಟಿದೆ, 30-50 ನೋಡ್ಬಿಟ್ಟು ಚೆಕ್ ಮಾಡಿ. ಈ ಥರ ಹೋಗ್ಬಿಟ್ಟು ನೋಡ್ಬಿಟ್ಟು ಮಾಡಬೇಕು. ನೋಡಿ, ಈ ಮನೆ ನೋಡಿ. ಓಕೆ, ಮತ್ತೆ ಯಾರಾದರೂ ಇದ್ದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಲೋಕಲ್ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ನೀವು ಹೋಗಿರ್ತೀರಾ, ಯಾರಾದರೂ ಇದ್ದರೆ ಅಲ್ಲಿ ಏನಾದರೂ ಬರೆದಿದ್ರೆ ಕೇಸ್ ನಂಬರು ಅದು ಇದು ಸ್ವಲ್ಪ ಡಬಲ್ ಚೆಕ್ ಮಾಡಿ. ಮನೆ ತೊಗೊಳ್ಬೇಕಾದ್ರೆ ಡಬಲ್ ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ಹಂಗೇನಾದರೂ ಇದ್ದರೆ ನೋಟಿಫಿಕೇಶನಲ್ಲಿ ಸೂರ್ಯನಗರ ಫೇಸ್ 3 ನಂಬರ್ಸ್ ಎಲ್ಲ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ. ಬಿಫೋರ್ ಯು ಪಾರ್ಟಿಸಿಪೇಟ್, ಚೆಕ್ 100 ಟೈಮ್ಸ್. ಓನ್ಲಿ ಹೌಸಸ್ ಬಗ್ಗೆ ನಾನು ಹೇಳ್ತಾ ಇರೋದು, ದೆನ್ ಟೇಕ್ ಅ ಪಾರ್ಟ್ ಇನ್ ಇಟ್. ಸೊ ದೀಸ್ ಆರ್ ಎಂಡ್ ಟು ಎಂಡ್. ಇಲ್ಲಿವರೆಗೂ ನೋಡ್ತಾ ಇದ್ದಾರೆ ನನ್ನ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಹೇಳಿ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.